ಇವತ್ತು ಒನ್ ಆಫ್ ದ ಫೇವರೇಟ್ ಪೋರ್ಷನ್ ಫ್ರಮ್ ದ ಬೈಬಲ್, ಬಟ್ ಒನ್ ಆಫ್ ದ ಫೇವರೇಟ್ ಸೀರಿಯಸ್ ಸಿಂಪ್ಲೆಸ್ಟ್ ಟಫೆಸ್ಟ್ ಪ್ಯಾಸೇಜನ್ನು ನೋಡ್ಕೊಳ್ಳೋಣ. ಆಮೇನ್. ಯಾವುದದು? ಸಿಂಪ್ಲೆಸ್ಟ್, ಫೇವರೇಟ್, ಆಮೇನ್, ಸೀರಿಯಸ್ ಆ್ಯಂಡ್ ಟಫೆಸ್ಟ್. ನಾನು 2-3 ಸತಿ ವಾಕ್ಯ ಸಂದೇಶ ಕೊಟ್ಟಿದ್ದೇನೆ, ಎಷ್ಟೋ ಕಡೆಗಳಲ್ಲಿ ಕೊಟ್ಟಿದ್ದೇನೆ. ಅದೇ ವಿಷಯ ಇವತ್ತಿರಲ್ಲ. ವಾಯ್ಸ್ ಮೆಸೇಜ್ ಎಷ್ಟು ಜನರಿಗೆ ಕೇಳಿದ್ದೀರಿ? ಎಷ್ಟು ಜನ ಕೇಳಿದ್ದೀರಿ? ಹಲ್ಲೆಲೂಯಾ. ಹಸಿದವರಿಗೆ ಊಟ ಮಾಡಿಸ್ಬೋದು, ಹಸಿವೆ ಇಲ್ಲದವರಿಗೆ ಹೇಗೆ ಊಟ ಮಾಡಿಸೋದು? ಆಮೆನ್, ಆಮೆನ್. ಎಸ್. ಲೂಕನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ, ಲೂಕ್ ಚಾಪ್ಟರ್ 15, 15ನೇ ಅಧ್ಯಾಯ. ಹೇಳುವ ಒಂದೊಂದು ಪಾಯಿಂಟು ನೀವು ಗಮನ ಕೊಟ್ಟರೆ ನಿಮಗೆ ಲಾಭ, ಪ್ರಯೋಜನ ಮತ್ತು ಅನುಸರಿಸಿದರೆ ಅದರ ಆಶೀರ್ವಾದ. ನಾನು ಫುಲ್ ಪ್ಯಾರಾಗ್ರಾಫ್ ಓದುವುದಿಲ್ಲ. ನಮಗೆಲ್ಲರಿಗೂ ಸ್ಟೋರಿ ಗೊತ್ತಿದೆ, ಎಲ್ಲರಿಗೂ ಸ್ಟೋರಿ ಗೊತ್ತಿದೆ, ಸಂಡೇ ಸ್ಕೂಲ್ ಮಕ್ಕಳಿಂದ ಗೊತ್ತಿದೆ. ಬಟ್ ದುಃಖದ ವಿಷಯ ಏನಂದರೆ ಅದರ ಸಾರಾಂಶ ನಮ್ಮಲ್ಲಿ ಎಷ್ಟು ಜನರಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದೇ ಬಹಳ ಪ್ರಾಮುಖ್ಯವಾದ ವಿಷಯ. 15ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಚನ ಓದ್ಕೊಳ್ಳೋಣ. ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಓಕೆ, ಸಾಕು. ಪ್ರೀತಿಲೇಸುವೆ, ಈ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನೀನು ಹೇಳಿದ ಈ ಮಾತು, ಈ ಸಾಮ್ಯ ಇವತ್ತಿನ ಜೀವಿತದಲ್ಲಿ ನಿಜ ರೂಪದಲ್ಲಿ ಕಾಣ್ತಾ ಇದೆಯೋ ಅನ್ನುವಂಥ ಅರಿವನ್ನು, ತಿಳುವಳಿಕೆಯನ್ನು ಒಬ್ಬೊಬ್ಬರಿಗೆ ಕೊಡು. ಇವೇನು ಆನ್ಲೈನಲ್ಲಿ ಕೇಳುವಂಥ ನಿನ್ನ ಮಕ್ಕಳಿಗೂ ಅನುಗ್ರಹಿಸಿಕೊಡು, ಯೇಸುವಿನ ನಾಮದಿಂದ ಆಮೆನ್. ನನ್ನ 90% ಮೆಸೇಜ್ಗಳು ನಾನು ಗೂಗಲೋ ಇಂಟರ್ನೆಟ್ಟೋ ನಾನು ಹೋಗೋದಿಲ್ಲ. ಅದರರ್ಥ ನಾನು ಅದನ್ನು ತಿರಸ್ಕಾರ ಮಾಡ್ತೀನಿ ಅಂತನೂ ಅಲ್ಲ. ಅದರಲ್ಲಿ ಒಳ್ಳೆಯ ಅಂಶಗಳು ಇರುತ್ತೆ, ಇಲ್ಲ ಅಂಥೇಳಿ ನಾನು ಹೇಳ್ತಾ ಇಲ್ಲ. ಸೊ ಆ ಒಂದು ವ್ಯವಸ್ಥೆಗಾಗಿ ದೇವರಿಗೆ ಸ್ತೋತ್ರ. ಈ ವಿಷಯದಲ್ಲಿ ನಾನು ಅದನ್ನು ಸಹ ಕೆಲವು ಸರ್ಚ್ ಮಾಡಿದ್ದೇನೆ ಗೂಗಲಲ್ಲಿ ಸಹ. ಯಾಕಂದರೆ ವರ್ಲ್ಡ್ ವೈಡಲ್ಲಿ ಈ ಪ್ಯಾಸೇಜ್ ಪ್ರಸಂಗ ಮಾಡ್ತಾ ಇರ್ತಾರೆ, ಓಲ್ ವರ್ಲ್ಡ್. ಹಾಗಾಗಿ ಕೆಲವು ಅಂಶಗಳನ್ನು ಅದರಿಂದನೂ ನಾನು ಕೆಲವು ನೋಡಿಕೊಂಡೆ. 1-2 ಅಂಶಗಳನ್ನು ಐ ಮೈಟ್ ಸೇ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಾನು. ಹಲ್ಲೆಲೂಯಾ. ಈಗ ಯಾರು ಈ ಸಾಮ್ಯವನ್ನು ಹೇಳಿದರು? ಎಲ್ಲರೂ ಗಮನ ಕೊಟ್ಟು ಕೇಳಬೇಕು. ನೋಡಿ, ಆಶೀರ್ವಾದ ಅಲಕ್ಷ್ಯ ಮಾಡಿದರೆ ನಿಮಗೆ ನಷ್ಟ. ನೋಡಿ, ಕೆಲವರು ಆರಾಧನೆ ಅಲಕ್ಷ್ಯ ಮಾಡಿ ಎಲ್ಲಿವರೆಗೆ ಹೋಗಿದ್ದಾರೆ? ಆರಾಧನೆ ಅಂದರೆ ಮನೆ ಬಿಟ್ಟು ಹೊರಡದಂಥ ಪರಿಸ್ಥಿತಿ ಬರ್ತಾ ಇದೆ. ಅಂದರೆ ಇಂಥ ಒಂದು ವಿಪರ್ಯಾಸ ಒಬ್ಬ ಬಿಲಿವರ್ ಆದವರಿಗೆ ಬೇಕಾ? ಒಮ್ಮೆ 2 ಸತಿ 3 ಸತಿ ಓಕೆ, ಆಮೇನ್. ಎಲ್ಲ ವಿಷಯಗಳನ್ನು ನಮಗೆ ಬೇಕಾದ ಎಲ್ಲವನ್ನು ವಿವರಿಸಬೇಕಾದ್ರೆ ನಾವು 3 ದಿವಸ ಬೇಕು. ನಾವು ಇದನ್ನು ವಾಕ್ಯ ಬೈ ವಾಕ್ಯ ಹೋಗೋದಾದರೆ 3 ದಿವಸ ಪ್ರೇಯರ್ ಇಟ್ಕೊಂಡು ಕಲಿಬೋದು, ಅಷ್ಟಿದೆ. ಬಟ್ ಇವತ್ತು ಕೆಲವು 3-4 ಪಾಯಿಂಟ್ಸನ್ನು ನಾನು ಹೈಲೈಟ್ ಮಾಡಿ ನಾನು ಹೇಳ್ತೇನೆ. ಇದು ಹೇಳೋಕ್ಕಿಂತ ಮುಂಚೆ ಆ 2 ಮಕ್ಕಳು ಯಾರು? ಆ 2 ಮಕ್ಕಳು ನಮ್ಮಲ್ಲಿದ್ದಾರೆ. ನೀವು ಯಾರಾಗಿರ್ಬೇಕಂತ ಬಯಸ್ತೀರಾ? ಆ 2 ಮಕ್ಕಳು ಒಂದು ಚರ್ಚಲ್ಲಿದ್ದಾರೆ. ನೀವು ಯಾರಾಗಿರ್ಬೇಕಂತ ಬಯಸ್ತೀರಾ? ಹೇಗೆ ಹೇಳಿ? ಓಕೆ, ಈಗ ಯೇಸು ಸ್ವಾಮಿ ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದಾನೆ? ಸಾಮ್ಯನ ಯಾಕೆ ಹೇಳ್ತಾ ಇದ್ದಾನೆ?
ಇಡೀ ಇಸ್ರಾಯೇಲರು ನಾಶವಾಗಿದೆ ಹೇಗೆ? ಯಾರು ಹೇಳೋರು? ಅವರಿಗೆ ಏನಾದರೂ ಇನ್ನು ಗಿಫ್ಟ್ ತಂದಿಡ್ತೀನಿ, ಸ್ವಲ್ಪ ತಂದಿಟ್ಟಿದ್ದೀನಿ, ಮೇಲಿದೆ. ಹಲ್ಲೆಲೂಯಾ. ಇಡೀ ಇಸ್ರಾಯೇಲರು ನಾಶವಾಗಿದ್ದು ಹೇಗೆ? ಅವಿಧೇಯರಾಗಿ. ಇನ್ನೊಂದು ಸ್ವಲ್ಪ ಹತ್ರ, ಗುಣುಗುಟ್ಟಿ. ಗುಣುಗುಟ್ಟಿ. ಇಡೀ ಇಸ್ರಾಯೇಲ್ ನಾಶವಾಗಿದ್ದು ಗುಣುಗುಟ್ಟಿ. 1 ಕೊರಿಂಥಿ 10 ನೋಡ್ತೀವಿ, ನಾವು ಹಾಗೆ ಆಗಬಾರ್ದು. ಅವರು ಗುಣುಗುಟ್ಟಿ ನಾಶವಾದರು. ವಾಟ್ ಈಸ್ ಗುಣುಗುಟ್ಟದಂದ್ರೆ ಏನು? ಎದುರಿಂದ ಮಾತಾಡೋ ಬದಲಿಗೆ ಹಿಂದಿನಿಂದ ಮಾತಾಡೋದು. ಗುಣುಗುಟ್ಟದಂದ್ರೆ ಎದುರಿನಿಂದ ಹೇಳುವ ಬದಲಿಗೆ ಹಿಂದಿನಿಂದ ಮಾತಾಡುವುದೇ ಗುಣುಗುಟ್ಟು. ಕೆಲವೊಮ್ಮೆ ಅಪ್ಪ ಅಮ್ಮ ಕೆಲಸ ಹೇಳುವಾಗ ಮಕ್ಕಳು ದೂರ ಹೋಗಿ ನಾನೇ ಮಾಡಬೇಕು, ನಾನೇ ಮಾಡಬೇಕು ಎಂತ ಹೇಳಿದೆ, ಏನಿಲ್ಲ ಗುಣ. ಇದು ಗುಣಗುಟ್ಟ ಸ್ಪಿರಿಟ್, ಬಹಳ ಡೇಂಜರ್. ಈಗ ಓದುವಂಥ ಸ್ಟೋರಿ ಇದೆಯಲ್ಲ, ನೀವು ಕಥೆಯಾಗಿ ಸಂಡೇ ಸ್ಕೂಲಿಗೆ ಕಲಿಸಿರ್ಬೋದು, ಕೇಳಿರ್ಬೋದು, ಮೇ ಬಿ ಪ್ರಸಂಗ ಕೇಳಿರ್ಬೋದು, ಬಟ್ ಇಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಮ್ಮೊಳಗೆ ಹಿರಿಮಗ ಯಾರು, ಕಿರಿಮಗ ಯಾರು ಅಂತ ಇವತ್ತು 2ರಲ್ಲೊಂದು ಆಗಲೇಬೇಕು. ಹಲ್ಲೆಲೂಯಾ. 2ರಲ್ಲೊಂದು ಆಗಲೇಬೇಕು. ರಡ್ಡೆಟ್ ಒಂಜಿ ಆವೋಡೆ. ಹಲ್ಲೆಲೂಯಾ. ಇವತ್ತು ನನ್ನ ಜೀವಿತದಲ್ಲಿ ವಾಕ್ಯ ಕೇಳಿ, ಪ್ರಸಂಗ ಕೇಳಿ, ಚರ್ಚಿಗೆ ಹೋಗಿ, ವಿಶ್ವಾಸಿಯಾಗಿ ಆರಾಧನೆ ಮಾಡಿ ನನ್ನ ಜೀವಿತದಲ್ಲಿ ನಾನು ಸಾಧಿಸಿದೇನೋ? ಈ ಸಾಮ್ಯ ಹೇಳಲಿಕ್ಕೆ ಕಾರಣ ಏನೋ? ಅವ್ರನ್ನ ಆಶೀರ್ವಾದ ಮಾಡಿಯೋ, ಅಥವಾ ಏನೋ ಒಂದು ಉತ್ಸಾಹದಿಂದ ಹೇಳಿದ್ರೋ, ಅಥವಾ ಏನಾದರೂ ಒಂದು ಫೆಸ್ಟಿವಲ್ ಆಗಿರೋದ್ರಿಂದ ಹಬ್ಬ ವಾತಾವರಣಕ್ಕಾಗಿ ಹೇಳಿದ್ರೋ? ಈ ಉದಾಹರಣೆ ಹೇಳಲಿಕ್ಕೆ ಕಾರಣ ಏನು? ಇಡೀ ಇಸ್ರಾಯೇಲರು ನಾಶವಾಗಿದೆ ಗುಣಗುಟ್ಟುವುದರಿಂದ. ಹಾಗಾದರೆ ಈ ಒಂದು ಟಾಪಿಕ್ ಬಂದದ್ದೇ ಗುಣಗುಟ್ಟುವುದರಿಂದ. 1ನೇ ವಚನದಿಂದ ಓದ್ತೀರಾ? ಬೇಗ ಓದೋಣ. ನಾ ಹೇಳಿದ್ರೊಂದಿಗೆ ನೀವು ಓದ್ತಾ ಬಂದರೆ ನಾನು ಬೇಗ ಇದು ಕವರ್ ಮಾಡ್ಬೋದು, ಸಮಯ ಕಡಿಮೆ ಇದೆ ನನಗೆ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಮುಂದೆ ಆಗ ಆತನು ಅವರಿಗೆ ಆಗ ಮಾತ್ರ ಸಾಕು. ಹಾಗಾದ್ರೆ ಈ ಸ್ಟೋರಿ ಯಾಕೆ ಬಂತು? ಗುಣಗುಟ್ಟುವುದಕ್ಕಾಗಿ ಬಂತು. 3 ಸ್ಟೋರಿ ಇದೆ, ಅದಕ್ಕೆ 3 ವಿಷಯಗಳನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ? 3 ವಿಷಯ ಅಲ್ಲಿ ನೋಡೋಕೆ. ಒಂದು ಏನಾಗ್ತಾ ಇದೆ, ಒಬ್ಬನಿಗೆ 100 ಕುರಿ ಇದೆ. 100 ಕುರಿಗಳು ಇರಲಾಗಿ ಅದರಲ್ಲಿ ಎಷ್ಟು ಹೋಯ್ತು? 1 ಕಳೆದೋಗ್ತಾ ಇದೆ. ಎಷ್ಟು ಪರ್ಸೆಂಟ್ ಕಳೆದೋದಾಗೆ? 1% ಕಳೆದೋದಾಗೆ ಅಲ್ವಾ? 1% ಔಟ್ ಆಫ್ 100 1 ಲಾಸ್ಟ್, 1% ಲಾಸ್ಟ್. ನೆಕ್ಸ್ಟು ಅಲ್ಲಿ 10 ಕಾಯಿನ್ ನೋಡಿ, 10 ಕಾಯಿನ್ ಇದೆ, 10ರಲ್ಲಿ 1 ಕಳೆದೋಗ್ತಾ ಇದೆ. ಆವಾಗ ಎಷ್ಟು ಪರ್ಸೆಂಟು ಕಳೆದೋಯ್ತು? 10%. ವಿಶ್ವಾಸಿಗಳಿಗೆ 10% ಗೊತ್ತಿರುತ್ತಲ್ವಾ? ಈಗ 10 ನಾಣ್ಯ ಇದೆ, 10 ನಾಣ್ಯದಲ್ಲಿ 1 ಕಳೆದೋಗುತ್ತೆ. ಆವಾಗ ಗೃಹಿಣಿ ಏನು ಮಾಡ್ತಾಳೆ? ದೀಪ ಹಚ್ಚಿ ಅದು ಸಿಕ್ಕುವ ತನಕ ಹುಡುಕುತ್ತಾಳೆ. ಕೊನೆಗೆ ಸಿಕ್ಕಿದ ಮೇಲೆ ತನ್ನ ಸ್ನೇಹಿತರೊಂದಿಗೆ ಸಂತೋಷ ಪಡ್ತಾಳೆ. ಇದು ಒಂದೊಂದರಲ್ಲಿ ಪ್ರವಾದನೆಯ ವಾಕ್ಯಗಳಿದೆ. ಓಕೆ, ಇದು ನಮಗೆ ಸಿಕ್ಕುವ ರಕ್ಷಣೆ ಅನುಭವವನ್ನು ಹೇಳ್ತದೆ. ಇದು ನಮ್ಮ ಜೀವಿತದಲ್ಲಿ ಅಭಿಷೇಕದ ಅನುಭವವನ್ನು, ನಮ್ಮ ಜೀವಿತದಲ್ಲಿ ಕಳೆದು ಹೋದಂಥದ್ದನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವಂಥ ಅನುಭವವನ್ನು ಸೂಚಿಸ್ತದೆ. ಈಗ 2 ಮಕ್ಕಳಿದ್ದಾರೆ, ಇಬ್ಬರಲ್ಲಿ ಒಬ್ಬ ಕಳೆದೋಗ್ತಾನೆ. ಎಷ್ಟು ಪರ್ಸೆಂಟು ಕಳೆದೋಯ್ತು? ಈಗ ನಮ್ಮದು ಟಾಪಿಕ್ ಇದು 3ನೇದಾಯ್ತಾ? ಇಲ್ಲಿ ಇವತ್ತು ನಾವು ಅದನ್ನು ಗಮನ ಕೊಡ್ತಾ ಇದ್ದೇವೆ. ಈಗ 2 ಮಕ್ಕಳಿದ್ದಾರೆ, ಒಬ್ಬ ಕಳೆದೋಗ್ತಾನೆ. ಈಗ ಎಷ್ಟು ಪರ್ಸೆಂಟ್ ಕಳೆದೋಯ್ತು? 50. ಯಾರದು 50? ನಾನು 50 ಅಲ್ಲಿ ಬರೆಯಲ್ಲ, ಇಲ್ಲಿ ಬರೀತೀನಿ 50. ನೀವು ಯಾರದು 50? ಚಿಕ್ಕವನ ದೊಡ್ಡವನ? ಎಲ್ಲರೂ ಇಲ್ಲಿ ಕೇಳ್ತೀವಿ, ಹಿಂದೆ ಎಲ್ಲ ಓಕೆ. ಚಿಕ್ಕವ. ಹಲ್ಲೆಲೂಯಾ. ಇಲ್ಲೇ ಇರೋದು ವಿಷಯ. ಇವತ್ತೆಷ್ಟೋ ವಿಶ್ವಾಸಿಗಳು ನಾನು ಬಿಲಿವರ್ ಅಂತ ಹೇಳ್ಕೊಂಡು
ಚಿಕ್ಕವನ ದೂರಿ ದೊಡ್ಡವನು ಕೂತ್ಕೊಂಡಿದ್ದೀರಲ್ಲ, ಆ್ಯಕ್ಚುಲಿ ದೊಡ್ಡವನೇ ಹೊರಗೆ ದಬ್ಬಲ್ಪಡೋನು. ನಾನು ಹೇಳ್ತೀನಿ, ಎಲ್ಲ ವಿಷಯ ಹೇಳ್ತೀನಿ, ನಮ್ಮ ಸ್ವಭಾವನ ಎತ್ತಿ ಹೇಳ್ತೀನಿ. ಆವಾಗ ಆ ಲೆಕ್ಕದಲ್ಲಿ 50% ಅಲ್ಲ, ನಿಮ್ಮ ಲೆಕ್ಕದಲ್ಲಿ 100% ಔಟ್. ನೀವು ಚಿಕ್ಕವನನ್ನು ಕಳೆದು ಹೋಗಿದಂತ ಹೇಳಿದಿರಲ್ಲ, ಮನೆಯಲ್ಲಿದ್ದವನು 50% ಅಂತ ಹೇಳಿದಿರಲ್ಲ, ಆ್ಯಕ್ಚುಲಿ ಮನೆಯವನು ಒಳಗೆ ಬರಲೇ ಇಲ್ಲ. ಮನೆಯಲ್ಲಿದ್ದ ದೊಡ್ಡ ಮಗ ಲಾಸ್ಟ್ ಫಾರ್ ಎವರ್, ಮನೆ ಒಳಗೆ ಬರಲೊಲ್ಲದೆ ಇದ್ದನು. ಇವತ್ತು ನಾನು ಸಭೆಯಲ್ಲಿ ವಿಶ್ವಾಸಿಗಳ ನೇಚರ್, ಸ್ವಭಾವವನ್ನು ವ್ಯಕ್ತಪಡಿಸಿ ಹೇಳ್ತೀನಿ. ಯಾರು ಚಿಕ್ಕ ಮಗ, ಯಾರು ದೊಡ್ಡ ಮಗ, ಇದು ಸಾಧಾರಣ ಸಾಮ್ಯ ಅಂತ ತಿಳ್ಕೊಳ್ಬೇಡಿ. ಇಸ್ರಾಯೇಲರು ಗುಣಗುಟ್ಟಿ ನಾಶವಾದ ಹಾಗೆ ನಾವು ನಾಶ ಆಗಬಾರ್ದು ಅನ್ನೋದಕ್ಕೆ ಫರಿಸಾಯರು, ಸುಂಕದವರು, ಸದ್ದುಕಾಯರ ಆ ಒಂದು ಗುಣಗುಟ್ಟುವಿಕೆಯ ಆತ್ಮನನ್ನು ಯೇಸು ಸ್ವಾಮಿ ಎಚ್ಚರಿಸಿ ಹೇಳ್ತಾ ಇದ್ದಾನೆ. ಎಷ್ಟು ವಿಶ್ವಾಸಿಗಳು ಇವತ್ತು ಮೋಸ ಹೋಗ್ತಾ ಇದ್ದಾರೆ ಅಂದರೆ, ದೊಡ್ಡ ಮಗ ಮನೇಲಿರುವನು. ಒಂದ್ಸತಿ ಒಬ್ಬರು ಕೌನ್ಸಿಲಿಂಗ್ ಮಾಡೋದನ್ನು ಕೇಳಿದೆ. ಮಾರ್ತಾ ಮರಿಯಳ ಹಾಗೆ ನಾನೇ ಮಾಡಬೇಕು, ಅವ್ರಿಗೆ ಏನಿಲ್ಲ, ಪಾರ್ಶಾಲಿಟಿ ಹಾಗೆ ಅಂತ ಏನೋ ಹೇಳ್ತಾರೆ ಚರ್ಚಲ್ಲಿ, ಒನ್ ಆಫ್ ದ ಚರ್ಚಲ್ಲಿ. ಆವಾಗ ಅವ್ರು ಏನು ಹೇಳಿದ್ರಂದರೆ, ನೋಡು ಮಗ, ನೀನು ಮನೆಯಲ್ಲಿದ್ದ ಮಗ, ಅವರು ಆದರೆ ತಪ್ಪಿ ಹೋದವರು ಅಂತ ಅವ್ರಿಗೆ ಸಮಾಧಾನ ಪಡಿಸಿದರು. ಅವತ್ತೇ ನಾನು ಲೆಕ್ಕ ಹಾಕಿದೆ, ಓಹೋ ಇದು ಹೇಗಾಯಿತು. ಜೀವ ಹೋದರೂ ನೀವು ಮನೆಯಲ್ಲಿದ್ದ ಮಗ ಆಗಬಾರ್ದು, ಜೀವ ಹೋಗೋದಾದರೂ ನೀವು ಮನೆಯಲ್ಲಿರುವ ಮಗ ಆಗಬಾರ್ದು. ಮನೆಯಲ್ಲಿದ್ದ ಮಗ ನರಕ ಪಾತ್ರ, ಮನೆಯಲ್ಲಿದ್ದ ಮಗ ಕೃಪೆ ಕಳ್ಕೊಂಡವನು, ಮನೆಯಲ್ಲಿದ್ದ ಮಗ ಮಾತು ಕೇಳದವನು, ಮನೆಯಲ್ಲಿದ್ದ ಮಗ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳದವನು, ಮನೆಯಲ್ಲಿದ್ದ ಮಗ ತಂದೆಯೊಂದಿಗೆ ಸಂಬಂಧ ಇಟ್ಟುಕೊಳ್ಳದವನು, ಮನೆಯಲ್ಲಿದ್ದ ಮಗ ಆಳುಗಳನ್ನು ಡಿಪೆಂಡ್ ಆಗುವನು, ತಂದೆಯನ್ನು ಅಲ್ಲ. ಮನೆಯಲ್ಲಿದ್ದ ಮಗ ತನಗಾಗಿ ಸಿದ್ಧ ಮಾಡಲ್ಪಟ್ಟ ಕೊಬ್ಬಿದ ಕರುವನ್ನು ಕೊಯ್ದು ಔತಣ ಮಾಡಿದಂಥ ಆ ಊಟದಲ್ಲಿ ಬಾರದಿರುವ ಮಗ. ಮನೆಯಲ್ಲಿದ್ದ ಮಗ ಅಪ್ಪನಿಗೆ ಎಲ್ಲದಕ್ಕೂ ಪ್ರಶ್ನೆ ಮಾಡಿದ ಮಗ. ಫರಿಸಾಯನ ಹಾಗೆ ನಾನು ಒಂದು ಅಪ್ಪಣೆಯನ್ನು ಮೀರಲಿಲ್ಲ, ಅವನ ಹಾಗೆ ನಾನು ಪೋಲಿ ಹೋಗಲಿಲ್ಲ, ಇದೆಲ್ಲ ಮಾಡಿಕೊಂಡು ಅವನು ಒಳಗೆ ಬರಲೊಲ್ಲದೆ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿದ್ದಂಥ ಮಗನು ಯಾವ ವಿಷಯದಲ್ಲಿಯೂ ಮನೆಯೆಲ್ಲ ಸಂತೋಷ ಸಂಭ್ರಮ ಆಗ್ತಾ ಇದೆ, ಔತಣ ಆಗ್ತಾ ಇದೆ, ಇವನಿಗೆ ಯಾವ ಔತಣವೂ ಇಲ್ಲ, ಅಲ್ಲಿ ಯಾವ ಸಂತೋಷವೂ ಇಲ್ಲ. ಒಂದು ಪಾಪಿ ರಕ್ಷಣೆ ಹೊಂದುವ ಬಗ್ಗೆ ಎಷ್ಟೋ ವಿಶ್ವಾಸಿಗಳಿಗೆ ಯಾವ ಚಿಂತೆನೂ ಇಲ್ಲ. ಅವನ ಮನೆ, ಅವನ ಊಟ, ಅವನ ಫ್ರೆಂಡ್ಸು ಅವನಿಗೆ ಬಿಟ್ಟರೆ ಒಂದು ಆತ್ಮದ ಬಗ್ಗೆ ಭಾರ ಇಲ್ಲ. ಎಲ್ಲಿರುವ ಮಗನಿಗೆ? ಮನೆಯಲ್ಲಿರುವ ಮಗನಿಗೆ. ನಾನು ಪಾಯಿಂಟ್ ಬೈ ಹೇಳ್ತಾ ಹೋದರೆ 6 ಪಾಯಿಂಟ್ಸನ್ನು ಹೇಳ್ಬೋದು ದೊಡ್ಡ ಮಗಂದು. ಇವತ್ತು ಅನೇಕ ವಿಶ್ವಾಸಿಗಳು ಅಂಥ ಬಂಧನದಲ್ಲಿದ್ದಾರೆ. ಇದು ಹೇಳಿದ ಸಾಮ್ಯ ಯೇಸು ಸ್ವಾಮಿ ಹೇಳಿರುವುದು. ಇವತ್ತು ನಿಮ್ಮ ಜೀವಿತದಲ್ಲಿ ನಾವು ಎಲ್ಲಿ ಎಡವಿದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ರಕ್ಷಣೆ ಹೊಂದಿದ ಆ ವಾರದಲ್ಲಿ, ಆ ತಿಂಗಳಲ್ಲಿ, ಆ 6 ತಿಂಗಳಲ್ಲಿ, ಆ 1 ವರ್ಷದಲ್ಲಿ ಎಂಥ ಕೃಪೆ, ಎಂಥ ದೀನತೆ, ಎಂಥ ಭಯಭಕ್ತಿ. ಹಾಲೆಲೂಯ, ಹಾಲೆಲೂಯ. 100% ಕಳ್ಕೊಂಡು ಮನೆಯಲ್ಲಿದ್ದ ಮಗನ, ನೀವು ಹೇಳಿ ಸ್ಟೋರಿ ನಿಮಗೆಲ್ಲರಿಗೂ ಗೊತ್ತುಂಟು, ಅದರಿಂದ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಮಗ ಚಿಕ್ಕವನು ತಗೊಂಡೋದ, ಎಲ್ಲ ಹಾಳು ಮಾಡಿದ. ಈಗ ಮನೆಯಲ್ಲಿ ಅವನಿಗೆ ಆಸ್ತಿ ಇಲ್ಲ, ಏನು ಪಾಲಿಲ್ಲ. ಬಟ್ ಈಗ ಮನೆಯಲ್ಲಿದ್ದ ಮಗನಿಗೆಲ್ಲವೂ ಸೇರಿತ್ತು. ಆದರೆ ಮನೆಯಲ್ಲಿದ್ದ ಮಗನು ಪರ್ಮನೆಂಟ್ ಗಾನಾದ. ಇವನೇ ತಗೊಂಡೋಗಿದ್ದು ಇವಂದಾಯಿತು, ಆಮೇಲೆ ದೊಡ್ಡ ಮಗಂದೆಲ್ಲ ಇವಂದಾಯಿತು. ಅನೇಕ ಆಳವಾದ ವಿಷಯಗಳಿದೆ. ಕೆಲವು ವಿಷಯಗಳನ್ನು ಬೇಗ ನಾನು ಹೇಳ್ತಾ ಹೋಗ್ತೇನೆ. ಪ್ರೈಸ್ ಗಾಡ್. ನೋಡಿ, ದೊಡ್ಡ ಮಗನ ವಿಷಯವನ್ನು, ದೊಡ್ಡ ಮಗ ನಂಬರ್ 1 ಅವನ ಜೀವಿತದಲ್ಲಿ ವಾಕ್ಯ ಪ್ರಕಾರ ನಾವು ಹೋಗೋದಾದರೆ ನೋಡೋಣ. ಅದರಲ್ಲಿ 25ನೇ ವಚನ ಬೇಗ ಓದ್ಕೊಳ್ಳೋಣ, ಒಂದೊಂದೇ ಪಾಯಿಂಟ್ಸ್ ಹೋಗೋಣ ಬೇಗ. ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿ ನೋಡಿ, ಒಂದು ಆಳುಗಳನ್ನು, ಆಳು
ಆಳು ಸಂಬಂಧ. ಅವನ ಜೀವಿತ ಏನಿದೆ? ಆಳಿನ ಸಂಬಂಧ, ತಂದೆಯ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಈಗ ಚಿಕ್ಕ ಮಗನ ನೋಡೋಣ. ಚಿಕ್ಕ ಮಗ ಈಗ ಇವನು ಮನೆ ಹತ್ರ ಇದ್ದಾನೆ. ಯಾರು? ದೊಡ್ಡ ಮಗ ಮನೆ ಹತ್ರ ಇದ್ದಾನೆ, ಬಟ್ ಅಪ್ಪನೊಂದಿಗೆ ಸಂಬಂಧ ಇಲ್ಲ. ಕೆಲವರು ಚರ್ಚಿಗೆ ಬರ್ತಾರೆ, ಹೋಗ್ತಾರೆ, ಪಾಸ್ಟ್ ಹತ್ರ ಯಾವ ಸಂಬಂಧ ಇಲ್ಲ. ಇವತ್ತು ಹೇಗಿತ್ತು ಪ್ರಸಂಗ? ಆಳುಗಳ ಹತ್ರ ಕೇಳೋದು, ಬೇರೆಯವ್ರ ಹತ್ರ ಕೇಳೋದು. ಕೆಲವರು ಟೀಕೆ ಟಿಪ್ಪಣಿಗಾಗಿ ಕೇಳ್ತಾರೆ, ಕೆಲವರು ಏನಾದರೂ ತಿಳ್ಕೊಳ್ಳಿಕ್ಕಾಗಿ ಕೇಳ್ಕೊಳ್ತಾರೆ, ಕೆಲವರು ಕುಚ್ಚೋದ್ಯಕ್ಕಾಗಿ ಕೇಳ್ಕೊಳ್ತಾರೆ. ಕೆಲವು ಸುದ್ದಿಗಳು ನನಗೆ ಮೊದಲು, ಈಗಲ್ಲ, ಇತ್ತೀಚಿನ ತಿಂಗಳುಗಳಲ್ಲೆಲ್ಲ, ಕೆಲವು ತಿಂಗಳುಗಳ ಹಿಂದೆ, ಪಾಸ್ಟರ್ ನೀವು ಮಾಡಿದ ಪ್ರಸಂಗವನ್ನೆಲ್ಲ ಮನೆಯಲ್ಲಿ ಗೇಲಿ ಮಾಡ್ತಾ ಇರ್ತಾರೆ ಅಂತ. ದೇವರು ಹೇಗೆ ಹೊಡಿತಾರೆ ಗೊತ್ತಾ? ಈ ಪೆನ್ನಲ್ಲೆಲ್ಲ. ಹಲ್ಲೆಲೂಯಾ, ಭಯಂಕರ. ನಾನು ಖುಷಿಯಾಗಿರ್ತೀನಿ ದೇವರ ವಿಷಯಕ್ಕೆ ಬಂದಾಗ. ದೊಡ್ಡ ಮಗ ಹಲ್ಲೆಲೂಯಾ. ಈಗ ಯಾರ ಹತ್ರ ಕೇಳ್ತಾ ಇದ್ದಾನೆ? ಆಳುಗಳನ್ನು ಕರೀತಾ ಇದ್ದಾನೆ. ಆದರೆ ಚಿಕ್ಕ ಮಗ ಹತ್ತಿರದಲ್ಲಿಲ್ಲ, ದೂರ ದೇಶ, ಅಮೆರಿಕ ದಾಟಿ ಆಚೆ ದೂರದಲ್ಲಿದ್ದಾನೆ. ಅವನೇನು ಕೇಳ್ತಿದ್ದಾನೆ ನೋಡೋಣ. ಹಲ್ಲೆಲೂಯಾ. ಈ ಚಿಕ್ಕ ಮಗನ ಜೀವಿತದಲ್ಲಿ ಏನು ಆಗ್ತಾ ಇದೆ? ಹೋಗಿರೋದು ಬಹಳ ದೂರ. ಅವನು ಏನು ಹೇಳ್ತಾ ಇದ್ದಾನೆ? 18ನೇ ವಚನ ಓದ್ಕೊಳ್ಳೋಣ ಬೇಗ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಆಮೇನ್. ದೊಡ್ಡ ಮಗನಲ್ಲಿ ಬರ್ತಾ ಇಲ್ಲ, ಚಿಕ್ಕ ಮಗನಲ್ಲಿ ಬರ್ತಾ ಇದೆ. ಹಲ್ಲೆಲೂಯಾ. ತಂದೆ ಸಂಬಂಧ. ಆಮೇನ್. ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ, 3 ದಿವಸ ಕೂತ್ರು ನಮಗೆ ಕಲೀಲಿಕ್ಕೆ ಬೇಕಾದಷ್ಟಿದೆ. ಈಗ ವಿಶ್ವಾಸಿಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾವುದೇ ನಿಮಗೆ ಏನೇ ನಿಮ್ಮ ಕ್ಲೋಸ್ ಫ್ರೆಂಡ್ ಇರಲಿ, ಸಭೆಯೊಳಗಿರಲಿ, ಹೊರಗಿರಲಿ, ನಿಮ್ಮ ಆತ್ಮಿಕವಾದ ವಿಷಯಗಳು ಸೇವಕರೊಂದಿಗೆ ಹಂಚಿಕೊಳ್ಳದೆ ನೀವು ಬರೇ ನಿಮ್ಮ ಜೀವಿತದಲ್ಲಿ ದಾರಿ ತಪ್ಪಿಸುವುದಕ್ಕಾಗಿ, ಕುಚ್ಚೋದ್ಯಕ್ಕಾಗಿ ಯಾವತ್ತೂ ಆಗಬಾರದು. ಯಾಕಂದರೆ ಈ ಸಂಬಂಧ ತಂದೆ ಅಂಗಳದಲ್ಲಿ ಇದ್ದುಕೊಂಡು ಅವನಿಗೆ ಸಿಗ್ತಾ ಇಲ್ಲ. ಬಟ್ ಈ ಮಗನು ದೂರ ದೇಶಕ್ಕೆ, ನೀವು ಹೇಳೋಣ 1000 ಮೈಲ್ ದೂರದಲ್ಲಿದ್ದಾನೆ. ಆ ದೂರದಲ್ಲಿದ್ದುಕೊಂಡು ತಂದೆಯನ್ನು ಬಯಸುವಂಥ ಹೃದಯ ಚಿಕ್ಕ ಮಗನಿಗಿದೆ. ಹಲೋ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ದೇವರ ಮಕ್ಕಳಂತ ಹೇಳ್ಕೊಳ್ತಾರೆ, ಹೆತ್ತವರೊಂದಿಗೆ ಒಳ್ಳೆ ಸಂಬಂಧ ಇಲ್ಲ, ಗಂಡ ಹೆಂಡತಿಯ ಮಧ್ಯದಲ್ಲಿ ಸಂಬಂಧ ಇಲ್ಲ, ಮಕ್ಕಳೊಟ್ಟಿಗೆ ಸಂಬಂಧ ಇಲ್ಲ, ಅತ್ತೆ ಸೊಸೆ ಸಂಬಂಧ ಇಲ್ಲ. ನಿನ್ನ ಜೀವಿತ, ನೀವೆಲ್ಲ ಈ ಗುಂಪಿಗೆ ಬರ್ತೀರಾ. ನಿಮಗೆ ದೇವರು ಸಂಬಂಧ ಕೊಟ್ಟದ್ದು ದೇವರು, ಗಂಡ ಹೆಂಡತಿಯ ಸಂಬಂಧ ಕೊಟ್ಟದ್ದು ದೇವರು, ಹೌದಾ? ಮಕ್ಕಳು ತಂದೆ ತಾಯಿ ಸಂಬಂಧ ಕೊಟ್ಟದ್ದು ದೇವರು, ಲೋಕದವ್ರು ನಂಗೆ ಗೊತ್ತಿಲ್ಲ. ಇಫ್ ಯು ಆರ್ ಎ ಬಿಲೀವರ್, ಬಾರ್ನ್ ಅಗೇನ್ ಬಿಲೀವರ್, ನಿನಗೆ ಕೊಟ್ಟದ್ದು ದೇವರು. ಅದನ್ನು ನೀನು ಕಾಪಾಡ್ಕೊಳ್ತಾ ಇದೆಯಾ? ಗಂಡನನ್ನು ಹೆಂಡತಿಯನ್ನು ಪ್ರೀತಿಸುವ, ಸನ್ಮಾನಿಸುವ ವಿಷಯ, ಮಕ್ಕಳು ವಿಧೇಯರಾಗುವ ವಿಷಯದಲ್ಲಿ ನಿನ್ನ ಜೀವಿತ ಸಂಬಂಧ ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿದೆಯಾ? ಗುಣಗುಟ್ಟುವ ಜನಾಂಗವೇ, ಅವರಿಗೆ ಹೇಳ್ತಾ ಇರುವಂಥ ಮಾತಿದು. ಯೇಸ್ವಾಮಿ ಹೇಳ್ತಾ ಇರುವಂಥ ವಿಷಯ. ಹೀಗೆ ಏನಾಗ್ತಾ ಇದೆ? ನನ್ನ ಜೀವಿತದಲ್ಲಿ ಎಷ್ಟೇ ದೂರ ಇರಲಿ, ಏನೇ ಆಗಿರಲಿ, ಹೆತ್ತವರನ್ನು, ತಂದೆ ತಾಯಿಯನ್ನು ಗೌರವಿಸುವಂಥ, ಪ್ರೀತಿಸುವ ಹೃದಯ ನಿನ್ನಲ್ಲಿ ಕೆಟ್ಟು ಹೋಗಿದ್ದರೆ ನೀನು 2 ಮಕ್ಕಳಲ್ಲಿ ಯಾರಂತ ಅರ್ಥ ಮಾಡ್ಕೊ. ನಾನು ಹೆಚ್ಚೇನು ಹೇಳಲ್ಲ. ಯು ಡಿಸೈಡ್ ವೇರ್ ಯು ಆರ್. ಯಾಕೆ ಹೇಳಬೇಕು ನೀವು ಪ್ರೀತಿಸು, ಸನ್ಮಾನಿಸು? ಯಾಕೆ ಒದರ್ಕೊಂಡು ನಾವು ಗಂಟ್ಲು ಹರ್ಕೊಳ್ಬೇಕು? ಬಿ ವಾಟ್ ಯು ಆರ್. ನೀನು ಏನಾಗಿದೆಯೋ ನೀನು ಹಾಗೇ ಆಗಿರು. ಇವತ್ತು ನಿನ್ನ ಜೀವಿತ ಏನಾಗಿದೆ? ಆಮೇನ್. ಆಳುಗಳ ಹತ್ರ ಕೇಳೋದು. ಇವತ್ತೆಷ್ಟೋ ವಿಶ್ವಾಸಿಗಳು ಸೇವಕರ ಹತ್ರ ನೇರ ಸಂಪರ್ಕ ಇಲ್ಲ, ಮಾತುಕತೆ ಇಲ್ಲ, ಇದಿಲ್ಲ. ಏನಿದ್ರು ಅವರವರೇ ಕೇಳ್ಕೊಂಡು, ಒಳ್ಳೇದೇ ಕೆಟ್ಟೋದೇ ಏನೋ, ಏನಾದರೂ ಎಮರ್ಜೆನ್ಸಿ ಆದರೂ ಇಲ್ಲ. ನಿಜವಾದ ವಿಶ್ವಾಸ ಏನು? ಸೇವಕರೊಂದಿಗೆ, ಒಂದು ತಂದೆ ತಾಯಿ ಮಕ್ಕಳೊಂದಿಗೆ ಇದ್ದ ಹಾಗೆ ಒಂದು ನಿಜವಾದಂಥದ್ದನ್ನು, ಏನೇ ಕಷ್ಟ ಸುಖ ಇರಲಿ, ಏನೇ ಇರಲಿ, ಅದನ್ನು ಇಟ್ಟುಕೊಳ್ಳದೆ ನಾನು ಅನ್ನುವಂಥದ್ದಿದ್ದರೆ ಇದು ದೊಡ್ಡ ಮಗನ ಪರಿಸ್ಥಿತಿ. ತುಂಬ ಪ್ರವಾದನ ರೂಪವಾಗಿರುವಂಥ ಒಂದು ಸಾಮ್ಯ ಇದು, ಸಣ್ಣ ವಿಷಯ ಅಲ್ಲ. ನೆಕ್ಸ್ಟ್ ಮುಂದಕ್ಕೆ ನಾವು ನೋಡೋಣ. 25ನೇ ವಚನ ಮುಂದಕ್ಕೆ ಓದೋಣ. ಆಳುಗಳಲ್ಲಿ ಕರೆದು 26ನೇ ವಚನ. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದರು. ನೋಡಿ, ಈಗ ಇನ್ಫಾರ್ಮೇಶನ್ ಆಳು ಕೊಡೋದು ಒಳ್ಳೇದಾ, ತಂದೆ ಕೊಡೋದು ಒಳ್ಳೇದಾ?
ಮನೆಯಲ್ಲಿದ್ದಾನೆ, ಇವನ್ ಫಾರ್ ಅವೇ ಇದ್ದಾನೆ. ಪಶ್ಚಾತ್ತಾಪಕ್ಕೆ ಇರುವ ವ್ಯತ್ಯಾಸ, ಪಶ್ಚಾತ್ತಾಪ ಇಲ್ಲದೆ ಇರುವಂಥ ಜೀವಿತಕ್ಕಿರುವ ವ್ಯತ್ಯಾಸ. ಯಾವತ್ತೂ ನಮ್ಮ ಮನೆಗಳಲ್ಲಿ ಗಂಡಾಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಇಂಡೈರೆಕ್ಟಾಗಿ ವರ್ತಿಸುವ ಪರಿಸ್ಥಿತಿ ಬರಬಾರ್ದು. ಆ ಪ್ರೀತಿಗಿರುವಷ್ಟು ಬೆಲೆ ಹಣಕ್ಕಿಲ್ಲ, ಆ ಪ್ರೀತಿಗಿರುವಷ್ಟು ಬೆಲೆ ಯಾವ ವಸ್ತುಗೂ ಇಲ್ಲ. ಇವತ್ತು ಆ ಪ್ರೀತಿಯನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ಈಗ ಎರಡನೇದಾಗಿ ಅವನ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದಾನೆ, ರಾಂಗ್. ಯಾರೇ ಏನೇ ಹೇಳಿ ಏನು ಮಾಡ್ತಾರೆ ಅಂದರೆ, ಇವತ್ತು ವಿಶ್ವಾಸ ಜೀವಿತದಲ್ಲಿ ನೇರವಾಗಿ ಸಂಬಂಧ ಆಳು ಒಡೆಯನೊಂದಿಗೆ ಹೇಗಿರ್ತಾನೋ ಅದಕ್ಕೆ ತಕ್ಕ ಹಾಗೆ ಇವನಿಗೆ ಉತ್ತರ ಕೊಡ್ತಾನೆ ಹೊರತು ನಿಜವಾದ ಅಂಶ ಇವನು ಉತ್ತರ ಕೊಡೋಕ್ಕಾಗಲ್ಲ. ರಾಂಗ್ ಮೆಸೇಜ್ ಸಿಗುವ ಸಾಧ್ಯತೆ ಇದೆ. ಹೆತ್ತ ತಂದೆ ತಾಯಿಗಳು ಜೀವ ಹೋದರೂ ತನ್ನ ಮಕ್ಕಳಿಗೆ ಯಾವತ್ತೂ ಕೆಡುಕು ಮಾಡಲ್ಲ. ಬಟ್ ಒಬ್ಬ ಆಳಿನಿಂದ ಕೆಡುಕು ಆಗುವ ಸಾಧ್ಯತೆ ಇದೆ. ಅದರಿಂದ ಕರ್ತನ ಹೇಳ್ತೇನೆ, ನಾನು ನಿಮ್ಮನ್ನು ಆಳುಗಳಂತೆ ಹೇಳಲ್ಲ, ನೀವು ನನ್ನ ಸ್ನೇಹಿತರು. ಆಮೇಲೆ ನಾವು ಅಪ್ಪ ತಂದೆಯಿಂದ ಕರೆಯುವಂಥ ಮಕ್ಕಳ ಭಾವ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನೇ ನಾವು ಗಲಾತಿಯಲ್ಲಿ ನಾವು ನೋಡ್ತೇವಲ್ಲ, ಮಕ್ಕಳ ಭಾವವನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ದೇವರನ್ನು ಅಪ್ಪ ತಂದೆಯಿಂದ ಕರಿತೇವೆ. ಇನ್ನು ನೀವು ದಾಸರಲ್ಲ, ಪುತ್ರರಾಗಿದ್ದೀರಿ. ಇವತ್ತೆಷ್ಟೋ ಜನ ಆ ಸಂಬಂಧವನ್ನು ಕಳ್ಕೊಂಡಿದ್ದಾರೆ. ಪ್ರೇಯರಿಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ವಿಶ್ವಾಸಿಗಳಂತ ಹೇಳ್ತಾರೆ, ಏನೋ ಒಂದು ಡಿಸ್ಟೆನ್ಸ್ ಇಟ್ಕೊಂಡು ಮಾಡ್ತಾರೆ. ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಆತ್ಮೀಯತೆ ಇಲ್ಲ, ಎಲ್ಲವೂ ಒಂದು ಡಿಸ್ಟೆನ್ಸ್ ಅನುಭವ. ವಾಕ್ಯ ಹೇಳುವಂಥದ್ದು, ವಾಕ್ಯ ಕೇಳುವಂಥ ಇಲ್ಲ, ನಿಮಗೆ ಬಿಟ್ಟದು. ನಾನೇ ಒತ್ತಾಯ ಮಾಡಲಿ? ನೀನು ತಪ್ಪಿ ಹೋದ ಮಗನ ಜೀವಿತದಲ್ಲಿ ಇರುವಂಥ ಒಂದು ಪ್ರಾಮುಖ್ಯವಾದ ವಿಷಯ ಏನು ಗೊತ್ತಾ? ಪಶ್ಚಾತ್ತಾಪ. ಅವನ ಜೀವಿತದಲ್ಲಿರೋ ಪಶ್ಚಾತ್ತಾಪ. ಇವನಿಗೆ ಆ ಪಶ್ಚಾತ್ತಾಪ ಇಲ್ಲವೇ ಇಲ್ಲ. ಬರೀ ಇನ್ಫಾರ್ಮೇಷನ್, ಬುದ್ಧಿ ಜ್ಞಾನದಲ್ಲಿ ನಡೆಯುವಂಥ ಒಂದು ಜೀವಿತ, ಬುದ್ಧಿ ಜ್ಞಾನದಲ್ಲಿ ವರ್ತಿಸುವಂಥ ಒಂದು ಜೀವಿತ ಅವನದಾಗಿದೆ. ಬಟ್ ಈ ಒಂದು ಪಶ್ಚಾತ್ತಾಪ ಏನು ಮಾಡ್ತಾ ಇದೆ? ತಂದೆ ಮಕ್ಕಳ ಸಂಬಂಧವನ್ನು ಒಂದು ಸೇರಿಸುತ್ತೆ, ಅತ್ತೆ ಸೊಸೆ ಸಂಬಂಧವನ್ನು ಒಟ್ಟು ಸೇರಿಸುತ್ತೆ, ತಂದೆ ತಾಯಿ ಮಕ್ಕಳ ಸಂಬಂಧವನ್ನು ಒಟ್ಟು ಸೇರಿಸುತ್ತೆ, ಸಹೋದರ ಸಹೋದರಿ ಸಂಬಂಧವನ್ನು ಒಟ್ಟು ಸೇರಿಸುತ್ತೆ. ಆದರೆ ಈ ಅಹಂಭಾವು ಇದ್ದ ಸಂಬಂಧವನ್ನು ಅದು ಅಗಲಿಸುತ್ತಾ ಬರುತ್ತೆ. ಇವತ್ತು ನನ್ನ ಜೀವಿತ ಏನಾಗಿದೆ? ನೆಕ್ಸ್ಟು ಬೇಗ ನಾವು 25ನೇ ವಚನದಲ್ಲಿ 27ನೇ ವಚನ ಓದುವುದಾದರೆ, ಅವನು ಕೇಳುವಾಗ, ಸುರಕ್ಷಿತವಾಗಿ ನಿನ್ನ ತಮ್ಮನು ಬಂದಿದ್ದಾನೆ. ಸುರಕ್ಷಿತವಾಗಿ. ಕಂಪ್ಯಾಷನ್ ಇಲ್ಲ, ಕನಿಕರ ಇಲ್ಲ, ಏನಿಲ್ಲ ಅವನ ಜೀವಿತದಲ್ಲಿ. ಕಂಪ್ಯಾಷನ್ ಇಲ್ಲ, ಕನಿಕರ ಇಲ್ಲವೇ ಇಲ್ಲ. ತಪ್ಪಿ ಹೋದವರು ತಿರುಗಿ ಬರುವ ವಿಷಯದಲ್ಲಿ ಸಂತೋಷ ಪಡಬೇಕಲ್ಲ, ಅವನಿಗೆ ಆ ಕನಿಕರ ಇಲ್ಲ. ಇವತ್ತು ಎಷ್ಟೋ ಜನರಿಗೆ ರಕ್ಷಣೆ ವಿಷಯದಲ್ಲಿ, ಪಾಪ ಪರಿಹಾರ ವಿಷಯದಲ್ಲಿ ತಿಳುವಳಿಕೆನೆಲ್ಲ, ಬರೀ ಹಣ 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 ಹಣ, ಅದನ್ನು ಮೋಸನ ಮಾಡ್ತಾರೆ, ಲಂಚನೂ ಕೊಡ್ತಾರೆ, ಬೇಡದ ಬಿಸ್ನೆಸ್ ಕೈ ಹಾಕ್ತಾರೆ, ಬೇಡದ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದರೆ ಅವರಿಗೆ ಒಟ್ಟು ಕಣ್ಣಿ ಕಾಣುವಂಥ ದೃಶ್ಯಗಳಲ್ಲೇ ಜೀವಿಸಬೇಕು. ಇವತ್ತು ವಾಗ್ವಾದಗಳು, ಒಂದು ಆರ್ಗ್ಯುಮೆಂಟ್ಗಳು ಎಲ್ಲಿ ಬರುತ್ತೆ? ಇಲ್ಲಿ ಬರಲ್ಲ. ಪಶ್ಚಾತ್ತಾಪ ಇದ್ದಲ್ಲಿ ಇರೋದಿಲ್ಲ. ಇವತ್ತು ದೇವರ ವಾಕ್ಯ ಕೇಳಿದ ಕೂಡಲೇ ನಾವೇನು ಬೇಕು? ಪಾಸ್ಟ್ ಯಾರಾಗಬೇಕು? ನಿಮ್ಮಂತೆ ಮನುಷ್ಯ. ಬಟ್ ದೇವರ ವಾಕ್ಯವನ್ನಾದರೂ ಅನುಸರಿಸಿಕೊಂಡು ನಾವು ವಿಧೇಯರಾಗಬೇಕಲ್ಲ. ದೇವರೇ, ಇವತ್ತು ನಾನು ರಾತ್ರಿ ಮಲಗೋದ್ರೊಳಗಾಗಿ ಈ ವಾಕ್ಯ ನನ್ನಲ್ಲಿ ನೆರವೇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದರೆ ದೇವರ ಕರುಣೆ ಕೃಪೆ ನಮಗೆ ಸಿಗುವುದಿಲ್ವಾ? ಹಲ್ಲೆಲೂಯಾ. ಒಬ್ರು ಹೇಳ್ತಾನೆ, ಪಾಸ್ಟ್ರು ಇಷ್ಟೇ ಹೇಳಿದ್ರು ನೀವು ಹೀಗೆ ಮಾಡ್ತೀರಂತ ಕೇಳುವಾಗ ಹೇಳ್ತಾನೆ, ಪಾಸ್ಟ್ರಿಗೆ ಅದೇ ಕೆಲಸ ಅಲ್ಲ. ಹಲ್ಲೆಲೂಯಾ. ಎಲ್ಲಿಯವರೆಗೆ ಬಂತು? ಆಮೇನ್. ಪಾಸ್ಟಿಗೆ ಅದೇ ಕೆಲಸ ಹೇಳೋದು, ಅದು ಮಾಡಿ ಇದು ಮಾಡಿ. ನಾವೆಲ್ಲ ಕೇಳಲಿಕ್ಕಾಗುತ್ತಾ ಅಂತ ಅರ್ಥ. ಇವತ್ತು ನಿನ್ನ ಜೀವಿತ ಹಿರಿ ಮಗನಾಗಿದ್ದರೆ ನರಕ ಕಟ್ಟಿಟ್ಟ ಬುತ್ತಿ ನಿನಗೆ. ಹಲ್ಲೆಲೂಯಾ. 100% ಲಾಸ್ ಆದಂಥ ಪರಿಸ್ಥಿತಿ. ಆದರೆ ಇವನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಒಂದು ಲಾಂಗಿಂಗ್ ಏನಾಗ್ತಾ ಇದೆ? ಸಂಬಂಧವನ್ನು ಬಯಸ್ತಾ ಇದ್ದಾನೆ. ಪರಲೋಕದಲ್ಲಿರುವ ದೇವರು ಇಲ್ಲಿ ಇಲ್ವೇ ಇಲ್ಲ. ಇವನಿಗೆ ದೇವರಿಲ್ಲ, ಇಲ್ಲಿ ಇವನಿಗೆ ದೇವರಿದೆ. ದೇವರು ಇದ್ದಾರೆ, ತಂದೆನೂ ಇದ್ದಾರೆ. ಸಂಬಂಧ ನೋಡಿ, ಪರಲೋಕದ ದೇವರಿಗೂ ನಿನಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಇವತ್ತು ಈ ಯೋಚನೆ ಇಲ್ಲದಿರುವಂಥ ಜನರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ಯವನಸ್ಥ ಮಕ್ಕಳಿದ್ದಾರೆ. ಆ ಅರಿವೇ ಇಲ್ಲ. ಏನಂದರೆ, ನಾನು ಬಂದೆ, ಸಾಯಂಕಾಲ ಬಂದೆ, ನನ್ನ ಕೆಲಸ ಮುಗಿಸಿದೆ, ಅಪ್ಪನಿಗೆ ಹೇಳುದು, ನಾನು ಒಂದು ಅಪ್ಪಣೆಯನ್ನು ಮೀರಲಿಲ್ಲ. ಅವನೇನು ಹೇಳ್ತಾನೆ ಮುಂದಕ್ಕೆ ನಾವು ನೋಡ್ತೇವೆ. ನೀವು 29ನೇ ವಚನ ಹೋದಾಗ, ನಾನೆಲ್ಲವನ್ನು ಪಾಲಿಸಿದ್ದೇನೆ, ಇವನಾಗೆ ನಾನು ಪೋಲಿ ಹೋಗಲಿಲ್ಲ. ಪರಿಸಾಯನ ಪ್ರಾರ್ಥನೆ ಕೇಳಿದಿರಲ್ಲ, ಎಲ್ಲವನ್ನ ಮಾಡಿದ್ದೇನೆ, ಅವನು ನೀತಿವಂತನಾಗಲಿಲ್ಲ, ಸುಂಕದವನು ನೀತಿವಂತನಾಗಿ ಹೋದನು. ಆಮೇಲೆ
ಈಗ ಆ ದೇವರೊಂದಿಗೆ ಮತ್ತೆ ತಂದೆಯೊಂದಿಗೆ ಇರುವಂಥ ಸಂಬಂಧವನ್ನು, ಎರಡು ರೀತಿಯ ಸಂಬಂಧವನ್ನು ಅವನು ಬೆಳೆಸ್ತಾ ಇದ್ದಾನೆ. ಯೇಸು ಸ್ವಾಮಿ ಸಹ ಸ್ನಾನಿಕನಾದ ಯೋಹಾನ ಸಹ ಹುಟ್ಟಿದ ಮೇಲೆ ದೇವರ ಮತ್ತು ಮನುಷ್ಯರ ದಯೆಯನ್ನು ಹೊಂದಿದರು ಅಂತ ದೇವರ ವಾಕ್ಯ ನೋಡ್ತೇವೆ. ನಾವು ಸಹ ಆ ರೀತಿ ಬೆಳಿಬೇಕಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ದೇವರೊಂದಿಗೆ ಮತ್ತು ಹೆತ್ತವರೊಂದಿಗೆ ಇರುವಂಥ ಸಂಬಂಧ ನಮ್ಮ ಜೀವಿತದಲ್ಲಿ ಕ್ರೇವಿಂಗ್ ಬಯಸಬೇಕು. ಕೆಲವರು ಹೀಗೆ ಹೇಳ್ತಾರೆ, ಏನು ಬೇಕಾರೆ ಮಾಡು, ದೇವರು ನೋಡ್ಕೊಳ್ತಾರೆ. ಒಂದು ಬಿಲೀವರ್, ಒನ್ ಆಫ್ ದ ಮೇ ಬಿ ಬಿಲೀವರ್ ಒಂದು ಕುಟುಂಬದಲ್ಲಿ ನಡೆದ ದುರ್ಘಟನೆ ಅಂತ ಹೇಳ್ಬೋದು ನಾನು. ತಂದೆ ಮಗಳಿಗೆ ಆಗಲ್ಲ. ಒಂದು ದಿವಸ ಎಲ್ಲೋ ಅವರು ತಂದೆ ವಾಕ್ಯ ಕೇಳಿದ್ರು, ಇನ್ನೂ ಮದುವೆ ಆಗಲಿಲ್ಲ ಮಗಳಿಗೆ. ಆದರೆ ಒಂಥರ ಕಲ್ಟ್ ಪ್ರೀಚಿಂಗಲ್ಲಿ ಇದ್ದರು, ಬಟ್ ಆ ರೀತಿ ಹೇಗೆ ಬರ್ತದೋ ಗೊತ್ತಿಲ್ಲ. ಕೊನೆಗೆ ಚರ್ಚ್ ಬಿಟ್ಟಾಗ ಒಂದು ದಿವಸ ತಂದೆ ಹೇಳ್ತಾರೆ, ಮಗಳೇ ಎಲ್ಲ ನಾವು ಹಳೇದೆಲ್ಲ ಇದು ಮಾಡಬಾರ್ದು, ನಾವು ದೇವರ ಮಕ್ಕಳಲ್ಲ ಅಂತ ಹೇಳುವಾಗ ಎಲ್ಲರ ಮುಂದೆ ಆ ಮಗಳು ಹೇಳಿದ ಮಾತೇನು ಗೊತ್ತಾ? ನಂಗೆ ಪರಲೋಕದಲ್ಲಿರೋ ದೇವ್ರು ಮಾತ್ರ ನನ್ನ ತಂದೆ, ಈ ಲೋಕದಲ್ಲಿ ಯಾರಿಲ್ಲ ಅಂತ. ಅಂಥ ಒಂದು ವರ್ಸ್ಟ್ ಸಿನಾರಿಯೋ. ಇವತ್ತು ಹಿರಿಮಗ ಮತ್ತು ಕಿರಿಮಗ ಒಂದು ಸಭೆಯಲ್ಲಿದ್ದಾರೆ, ಒಂದೇ ಸಭೆಯಲ್ಲಿರ್ತಾರೆ. ಆಡು ಕುರಿ ಹೇಗಿರುತ್ತೋ ಹಾಗೆ ಹಣಜಿ ಗೋಧಿ ಹೇಗಿರುತ್ತೋ ಅದೇ ಸಾಮ್ಯವನ್ನು ನಾವು ಇಲ್ಲಿ ನೋಡುತ್ತೇವೆ. ಇವತ್ತು ನಿಮ್ಮ ಮಾತಿನಿಂದಲೇ ನೀವು ಯಾರಂತ ಗೊತ್ತಾಗುತ್ತೆ. ನಿಮ್ಮಲ್ಲಿರೋ ದೀನತೆಯಲ್ಲೇ, ನಿಮ್ಮಲ್ಲಿರೋ ಪಶ್ಚಾತ್ತಾಪದಲ್ಲಿ, ನಿಮ್ಮಲ್ಲಿರುವಂಥ ಅನುಭವಗಳಿಂದನೇ ಗೊತ್ತಾಗುತ್ತೆ. ಈಗ ಕಂಪ್ಯಾಷನ್ ಹೋಗಿ ಬಿಡಿ, ಕಂಪ್ಯಾಷನ್ ಹೋಯ್ತು, ಅವನಿಗೆ ತಮ್ಮ ಬಂದಿದ್ದಾನೆ ಅಂತೇಳಿ ಇದಿಲ್ಲ. ಮತ್ತು ಇಲ್ಲಿ ಅವನಿಗೆ ಆರಾಧನೆ, ಒಂದು ಹಬ್ಬದ ವಾತಾವರಣ ಆಗ್ತಾ ಇದೆ, ಅದು ಅವನಿಗೆ ಅಲರ್ಜಿ ಆಗ್ತಾ ಇದೆ. ಕೆಲವರಿಗೆ ಆರಾಧನೆ ಅಲರ್ಜಿ ಅಲ್ವಾ? ಹಾಗೆ ಇಲ್ಲಿ ಹಿರಿ ಮಗನಿಗೆ ಔತಣದ ಶಬ್ದ ಕೇಳಿದ ಕೂಡಲೇ ಅದೇನದು ಸೌಂಡು, ಇದೇನದು ಸೌಂಡು. ಆಮೇಲೆ ನೀವು ದೇವರ ಆಲಯಕ್ಕೆ ಬಂದ ಮೇಲೆ ಸೌಂಡ್ ಅಲರ್ಜಿ ಆಗೋದಾದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಒಂದೇ ಥರ ಮಾಡ್ತಾರೆ, ಮಾಡಿದವರೆಲ್ಲ ಆತ್ಮಿಕರಂತ ನೆನೆಸ್ಕೊಳ್ಬೇಡಿ. ಬಟ್ ದೇವರಿಗಾಗಿ ನಿಮ್ಮ ಹೃದಯ ತವಕ ಪಡಲಿ, ದೇವರಿಗಾಗಿ ನಿಲ್ರಿ. ಯಾರನ್ನು ನೋಡ್ಕೊಂಡೆ ನಾವು ರಕ್ಷಣೆ ಹೊಂದಿದ್ದೇವೆ. ಕೆಲವರಿಗೆ ಮೆಚುರಿಟಿ ಕಡಿಮೆ ಇರುತ್ತೆ, ಕೆಲವರಿಗೆ ಇರಲ್ಲ, ಕೆಲವರು ಬ್ಯಾಲೆನ್ಸ್ ಆಗಿರ್ತಾರೆ. ಅದನ್ನು ನೋಡ್ಕೊಂಡೆ ನಾವು ದೇವರನ್ನ ಆರಾಧನೆ ಮಾಡೋದು. ಈ ಮಗನು ಇದೇನದು ಔತಣ, ಅವನು ತಿರುಗಿ ಬಂದ, ಕೆಟ್ಟು ಹೋಗಿದ್ದವನು ತಿರುಗಿ ಬಂದ, ಸಂತೋಷ ಇಲ್ಲ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಬಗ್ಗೆ ಇದಿಲ್ಲ. ಈಗ ಹೊಸದಾಗಿ ಒಂದು ಆತ್ಮಗಳು ಸಭೆಗೆ ಬರ್ತವೆ, ನನ್ನ ಫ್ರೆಂಡು ನನ್ನ ಅವರು ಸಿಗ್ಬೇಕಂತೇಳಿ ನನಗೆ ತವಕ ಅಲ್ಲದೆ ಆ ಒಂದು ಹೊಸ ಆತ್ಮದ ಬಗ್ಗೆ ತವಕ ಇಲ್ಲ. ಹಿರಿ ಮಗನಿಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಮನೆ, ನನ್ನ ಊಟ, ನನ್ನ ಬಟ್ಟೆ, ನನ್ನ ದಿನ, ನನ್ನ ಫ್ರೆಂಡ್ಸು ಅಂತ ಹೇಳಿ ಹೋಗುವಂಥ ಪರಿಸ್ಥಿತಿ ಹಿರಿಮಗಂದು. ಹೇಳುವ ಒಂದೊಂದು ಮಾತು ಅರ್ಥ ಮಾಡ್ಕೊಳ್ರಿ. ಈ ಹಿರಿಮಗನ ಇನ್ನೊಂದು ಕೆಟ್ಟ ಬುದ್ಧಿ ಏನು ಗೊತ್ತಾ? ಇದನ್ನು ಕೇಳಿ ಸಂತೋಷ ಪಡಬೇಕಾದಲ್ಲಿ ಒಂದು ಬಂತು, ಏನಂತ ಹೇಳಿದರೆ ಪ್ರೀತಿಯ ಬದಲಿಗೆ ಸಿಟ್ಟು ಬರ್ತಾ ಇದೆ. ಮುಂದಕ್ಕೆ ಹೋದೋಣ. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಹೋಗಲೊಲ್ಲದೆ, ಅದರಲ್ಲಿ ಒಂದು ದಿನದ ಪ್ರಸಂಗದಷ್ಟು ವಿಷಯ ಇದೆ. ಹೋಗಲೊಲ್ಲದೆ, ಹಿ ವಾಸ್ ಪರ್ಮನೆಂಟ್ ಸ್ಟಾಪ್ಡ್ ಫ್ರಮ್ ಗೋಯಿಂಗ್ ಟು ಹಿಸ್ ಓನ್ ಹೌಸ್. ಅವನಿಗಾಗಿ, ಅವನಿಗೂ ಸಹ ಹಿರಿ ಮಗನಿಗೆ ಇರುವಂಥ ತಂದೆಯೊಟ್ಟಿಗೆ ಔತಣ ಮಾಡಲಿಕ್ಕೆ ಎಲ್ಲ ಸೀಟಿಂಗ್ ವ್ಯವಸ್ಥೆ ಇದೆ. ಇದನ್ನು ನಾನು ಗೂಗಲಲ್ಲಿ ನೋಡಿದ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅವನಿಗೆ ಊಟದ ವ್ಯವಸ್ಥೆಯಲ್ಲಿ ಇವನಿಗೂ ಸ್ಥಾನ ಇದೆ. ಹಿರಿ ಮಗನಾಗಿ ಊಟ ಮಾಡಬೇಕಾ ತಂದೆಯ ನಂತರ. ಬಟ್ ಈ ಮಗನು ಒಳ್ಳೆಯದಾಗಿದ್ದಕ್ಕೆ ಅವನು ಸಂತೋಷ ಪಡಲಿಲ್ಲ, ಹೊಟ್ಟೆಗಿಚ್ಚು ಪಟ್ಟ. ಇವನಲ್ಲಿ ಸಿಟ್ಟು ಪ್ಲಸ್ ಏನಿತ್ತು? ಹೊಟ್ಟೆಕಿಚ್ಚು ಅವನ ಜೀವಿತವನ್ನು ಅಧೋಗತಿಗೆ ನಡೆಸಿತು. ಪ್ರಿಯರೇ, ನಿಮಗಿರುವ ಸಿಟ್ಟು, ಹೊಟ್ಟೆಗಿಚ್ಚು ನಿಮ್ಮನ್ನು ನರಕಕ್ಕೆ ತಬ್ಬುತ್ತೆ ಅಂತ ಗೊತ್ತಾ? ನಿಮ್ಮ ನಿತ್ಯ ಜೀವನ ಕಸ್ಕೊಳ್ಳುತ್ತೆ ಅಂತ ಗೊತ್ತಾ? ನಿಮ್ಮ ಅಂತ್ಯಾವಸ್ಥೆ ಭಯಂಕರ ಆಗುತ್ತೆ ಅಂತ ಗೊತ್ತಾ? ಇದು ನಮ್ಮ ಜೀವಿತದಲ್ಲಿ ಬಂದರೆ ಕ್ಯಾನ್ಸರ್ಗಿಂತ ಕಡೆ, ರಿಮೆಂಬರ್, ಕ್ಯಾನ್ಸರ್ಗಿಂತ ಕಡೆ. ದೇವರ ಮಕ್ಕಳಿಗೆ ಇದು ಯೋಗ್ಯ ಅಲ್ಲ. ನಿಮ್ಮ ಲೈನೇ ಬೇರೆ, ನಿಮ್ಮ ಜೀವಿತ ಬೇರೆ. ಇವತ್ತು ವಿಶ್ವಾಸಿಯಾದವನು ಇನ್ನೊಬ್ಬರನ್ನು ದೂರುವುದು, ಇನ್ನೊಬ್ಬರ ಮನೆಗೆ ಇನ್ನೊಬ್ಬರ ಮನೆಗೆ ತಲೆ ಹಾಕುವುದು, ಇನ್ನೊಬ್ಬರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದನ್ನು ಟೀಕೆ ಟಿಪ್ಪಣಿ ಮಾಡುವುದು, ಎಂಥ ದುಷ್ಟ ಬುದ್ಧಿ. ದೇವರು ನಿನ್ನನ್ನು ರಕ್ಷಣೆ ನಡೆಸಿದಾರಂತ ನೆನೆಸ್ತೀಯೋ? ಮೊದಲನವರು ಕಡೆಯವರು ಆಗ್ತಾರೆ, ಕಡೆಯವರು ಮೊದಲನವರು ಆಗ್ತಾರೆ. ಈ ಸ್ಟೋರಿಯಲ್ಲಿ ಹಾಗೆ ಆಗ್ತಾ ಇದೆ ಅಲ್ವಾ?
ನನ್ನ ನೇಚರ್, ನಾನು ಒಳ್ಳೆ ಹಾಡ್ಬೋದು, ಒಳ್ಳೆ ಪ್ರಸಂಗ ಮಾಡ್ಬೋದು, ನಾನು ಮಾತಾಡ್ಬೋದು. ಅದಲ್ಲ ದೇವರಿಗೆ ಬೇಕಾಗಿರೋದು. ನನ್ನ ಜೀವಿತ ಏನಾಗಿದೆ? ರಕ್ಷಣೆ ಬಗ್ಗೆ ಸಿಟ್ಟು ಬರ್ತಾ ಇದೆ, ಕೋಪ ಬರ್ತಾ ಇದೆ, ಹೊಟ್ಟೆಗಿಚ್ಚು ಬರ್ತಾ ಇದೆ, ಕನಿಕರ ಇಲ್ಲ, ಒಂದು ಸತ್ಯದ ಕಡೆಗೆ, ಒಬ್ಬನು ಪಶ್ಚಾತ್ತಾಪ ಪಟ್ಟದರ ಕಡೆಗೆ ತಿರುಗಿ ಬಂದದರ ಬಗ್ಗೆ ಹೊಟ್ಟೆಗಿಚ್ಚಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಗಾದೆ ಉಂಟಲ್ಲ, ಗರ್ವದಿಂದ ಸರ್ವನಾಶ. ಲೋಕದಲ್ಲಿ ಅದು ನಿಜವಾಗಿ ಗರ್ವದಿಂದ ನಾವು ಮಾಡುವ ಒಂದೊಂದು ಕಾರ್ಯಗಳು, ಮಾತುಗಳು ಎಲ್ಲಿಗೆ ನಮ್ಮನ್ನು ನಡೆಸ್ತದೆ ಗೊತ್ತಾ? ಆಡಿದ ಮಾತು ತಿರುಗಿ ಬರಲ್ಲ ತಾನೆ. ಹಾಗೆ ಇವತ್ತು ನಮ್ಮ ಜೀವಿತ ಎಲ್ಲಿದೆ? ಸಿಟ್ಟು, ಕೋಪ. ನಿಮಗೆ ಅನ್ಯಾಯ, ನಾವು ಕೀರ್ತನೆ ನೋಡಿದಾಗ ಅನ್ಯಾಯ, ಮೋಸ, ಅನೀತಿ ನಡೀಬಹುದು. ನಿನ್ನ ಜೀವಿತದಲ್ಲಿ ದೇವರು ಚಿತ್ತ ಇಲ್ಲದೆ ಅದು ಬರುತ್ತೋ? ಕೋಪ ಬಂದಂತೆ ಏನು ಬೇಕಾದ್ರೆ ಮಾಡ್ಬೋದಾ? ಈ ಹಿರಿ ಮಗನು ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಸಂಬಂಧ ಇಲ್ಲ, ಅವನು ಯಾರ ಹತ್ರ ಕೇಳ್ತಾ ಇದ್ದಾನೆ? ಆಳುಗಳ ಹತ್ರ ಕೇಳ್ತಾ ಇದ್ದಾನೆ, ಇನ್ನೊಬ್ಬರ ಹತ್ರ ಕೇಳ್ತಾ ಇದ್ದಾನೆ. ತಂದೆ ಮಕ್ಕಳ ಸಂಬಂಧ ನಿಮ್ಮ ಮನೆಗಳಲ್ಲಿ ಬಯೋಲಾಜಿಕಲ್ ಆಗಿ ನಿಮ್ಮ ಕುಟುಂಬದಲ್ಲಿ ಇರುವಂಥ ಸಂಬಂಧಕ್ಕಿಂತ ದೇವರ ಆಲಯದಲ್ಲಿ ಸೇವಕರು ಮತ್ತು ವಿಶ್ವಾಸಿಗಳಿರುವ ಸಂಬಂಧ ಅದಕ್ಕಿಂತ 10 ಪಟ್ಟು ಬೆಟರ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಪೇಪರಲ್ಲಿ ಅಲ್ಲ. ಯಾಕೆ ಗೊತ್ತಾ? ಈ ಲೋಕದ ತಂದೆ ತಾಯಿ ಮಕ್ಕಳ ಸಂಬಂಧ ರಕ್ತದಿಂದ ಹಂಚಿಕೊಂಡು ಬಂದಿದೆ. ಆದರೆ ನಮ್ಮ ಸಂಬಂಧ ಯೇಸುವಿನ ರಕ್ತದಿಂದ ಬಂದಿದೆ. ಆದ್ದರಿಂದ ಆದಿ ಅಪೊಸ್ತಲರಲ್ಲಿ ಮಾತ್ರ ಅಲ್ಲ, ಇವತ್ತು ಪ್ರಪಂಚದಲ್ಲಿ ಎಲ್ಲೆಲ್ಲಿ ರಿವೈವಲ್ ಆಗ್ತಾ ಇದೆ, ಎಲ್ಲ ಸಭೆಗಳನ್ನು ನೋಡಿ ಪ್ರಾಣ ಕೊಡ್ತಾರೆ. ಒಬ್ಬೊಬ್ಬ ವಿಶ್ವಾಸಿಯಾಗಿ ಪ್ರಾಣ ಕೊಡ್ತಾರೆ, ಸೇವಕರಿಗಾಗಿ ಪ್ರಾಣ ಕೊಡ್ತಾರೆ, ಸಭೆಗಾಗಿ ಪ್ರಾಣ ಕೊಡ್ತಾರೆ. ಯಾಕಂದರೆ ಕ್ರಿಸ್ತನ ರಕ್ತದಿಂದ ಅವರು ಒಂದಾಗಿದ್ದಾರೆ. ಇವತ್ತು ಜೊತೆ ವಿಶ್ವಾಸಿ ಕಷ್ಟದಲ್ಲಿದ್ದರೆ ಚಿಂತೆನೇ ಇಲ್ಲ. ಇನ್ನು ಕೆಲವರಿಗೆ ನಷ್ಟ ಆದರೆ ನಗೋರು ಇರ್ತಾರೆ. ಇನ್ನೊಬ್ಬ ವಿಶ್ವಾಸಿಗೆ ಏನಾದರೂ ಸಮಸ್ಯೆ ಆದರೆ ಹಿಂದಿನಿಂದ ಟೀಕೆ ಟಿಪ್ಪಣಿ ಮಾಡುವವರು ಇರ್ತಾರೆ. ಇನ್ನೊಬ್ಬರಿಗೆ ಅವನು ಮಾಡಿದ್ದೇ ಉಣ್ಣೋದು, ಅವನು ಮಾಡಿದ್ದೇ ಅನುಭವಿಸ್ಬೇಕಂತೇಳಿ ಎದುರಿಗೆ ಹೇಳದಿದ್ರು ಹಿಂದಿಂದ ಮಾತಾಡ್ತಾರೆ. ಇವರೆಲ್ಲ ಹಿರಿ ಮಗನಿಗೆ ಸೇರಿದ ಗುಂಪಿನವರು. ಸಣ್ಣ ವಿಷಯ ಅಲ್ಲ ಇದು. ಗುಣಗುಟ್ಟುವ ಜನರಿಗೆ ಯೇಸ್ವಾಮಿ ಹೇಳಿದ ಮಾತಿದು. ಆದರೆ ತಪ್ಪಿ ಹೋದ ಮಗನು ಏನು ಮಾಡ್ತಿದ್ದಾನೆ ಗೊತ್ತಾ? ದೂರ ದೇಶದಲ್ಲಿದ್ದಾನೆ. ಹಾಲೆಲೂಯ. ಅವನ್ನೆಲ್ಲವನ್ನು ಕಳ್ಕೊಂಡ. ಏನು ಕಳ್ಕೊಂಡ? ಹಣ ಕಳ್ಕೊಂಡ, ನೆಕ್ಸ್ಟ್ ಫ್ರೆಂಡ್ಸನ್ನು ಕಳ್ಕೊಂಡ, ಕೆಲಸ ಇಲ್ಲ, ಹೆಸರು ಕಳ್ಕೊಂಡ, ಕ್ಯಾರೆಕ್ಟರ್, ಆರೋಗ್ಯ ಕಳ್ಕೊಂಡ, ಸಮಾಧಾನ ಕಳ್ಕೊಂಡ, ಎವ್ರಿಥಿಂಗ್ ಈ ಲಾಸ್ಟ್. ಮತ್ತೊಂದು ನಾನು ಗೂಗಲಲ್ಲಿ ನೋಡಿದ ವಿಷಯ ಅಂದರೆ, ಯಹೂದ್ಯರಿಗೆ ಹೇಟೆಸ್ಟ್ ವಿಷಯ ಇದ್ದರೆ ಅದು ಹಂದಿ. ಲೋವೆಸ್ಟ್, ದ ಲಾಸ್ಟ್. ಇದು ಕೊನೆಗೆ ಅಂಥ ಹೀನ ಸ್ಥಿತಿಗೆ ಅವನು ಬಂದ. ಲೆವಿಟಿಕಸ್ ಯಾಜಕಾಂಡ ನೀವು 11ನೇ ಅಧ್ಯಾಯ ಓದುವಾಗ ನಮಗೆ ಗೊತ್ತಾಗುತ್ತೆ. 7-8ರಲ್ಲಿ ಹಂದಿಯನ್ನು ತಿನ್ನಲೂಬಾರದು ಅಥವಾ ಸಾಕಲೂಬಾರದು, ಅವುಗಳನ್ನು ಮುಟ್ಟಲೂಬಾರದು ಅಂತ ಹೇಳಿದೆ. ಆಮೇನ್. ಅಲ್ಲಿ ನೋಡ್ತೇವೆ, ದೆವ್ವಗಳ ದಂಡು ಇಳಿದವನ್ನ ಅಲ್ಲಿ ದಂಡು ಹೊರಗೆ ಬಂದುಕೊಳ್ಳಿ ಯಾವುದ್ರೊಳಗೆ ಹೊಕ್ಕಿದವು. ಈ ದೇಶದಲ್ಲೇ ನೀವು ಉಳಿಬೇಡಿ, ಹೋಗಿ ಅಂತ. ಹಾಲೆಲೂಯ. ಬಟ್ ದೇವರಿಗೆ ಸ್ತೋತ್ರ. ಒಂದು ಹೇಳ್ತೀನಿ, ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಪ್ರಾರ್ಥನೆ ಮಾಡಿ ಶುದ್ಧೀಕರಿಸಿ ತಿಂದರೆ ಏನಾಗಲ್ಲ ಅಂತ ಇದೆ. ಇಂತಿಂಥ ಆಹಾರ ತಿನ್ನಬಾರ್ದು ಅಂತ ಯಾವತ್ತೂ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಯಾರಾದರೂ ಹಳೆ ಒಡಂಬಡಿಕೆ ಅಂತಂದರೆ ಅವ್ರನ್ನ ಸ್ವಲ್ಪ ದೂರ ಇಡ್ರಿ. ಹಾಲೆಲೂಯ. ಜಿರಳೆ, ಕಾಕ್ರೋಚ್, ಹಾವು ತಿನ್ನೋರಲ್ಲಿ ಎಷ್ಟು ಚಂದ ಥೈಲ್ಯಾಂಡ್ ಆಚೆಲ್ಲ ಹೋದರೆ ಎಷ್ಟು ಆರಾಧನೆ ಮಾಡ್ತಾರೆ. ಅವರ ಆಹಾರ ಪದ್ಧತಿ ಅದು. ಹಾಗಿರುವಾಗ ನನ್ನ ಜೀವಿತದಲ್ಲಿ ದೇವರು ನನಗೇನು ಕೊಟ್ಟಿದ್ದಾರೆ ಅದನ್ನು ಪ್ರೇಯರ್ ಮಾಡಿ ಆಶೀರ್ವಾದ ಮಾಡಿ ತಿಂದರೆ ಏನೂ ತೊಂದರೆ ಇಲ್ಲ. ಹಾಗಾದರೆ ಈಗ ಹೀನವಾಗಿರುವಂಥ, ನೀವು ಮತ್ತೆ ಓದ್ಕೊಳ್ರಿ ಆ ಯಾಜಕಾಂಡ 11ನೇ ಅಧ್ಯಾಯದಲ್ಲಿ. ಅಂದರೆ ಅದನ್ನು ತಿನ್ನಬಾರ್ದು, ಮುಟ್ಟಲೂಬಾರ್ದು, ಅಂಥ ಹೀನ ಸ್ಥಿತಿಗೆ ಅವನು ಒಳಗಾಗ್ತಾ ಇದ್ದಾನೆ. ದೇವರಿಂದ ಬಿಟ್ಟು ಹೋದರೆ ಹಾಗೆ ಫ್ರೆಂಡ್ಸ್ ಇಲ್ಲ, ಆರೋಗ್ಯ ಇಲ್ಲ, ಅನುಕೂಲ ಇಲ್ಲ, ಮತ್ತೆ ಹಂದಿಗೆ ಸಿಗುವ ಆಹಾರವನ್ನು ತಾನು ಸೇವಿಸುವ ಪರಿಸ್ಥಿತಿ ಬಂತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿದ ಹಾಗೆ ಇವತ್ತು
ಅವನು ತಿರುಗಿ ಬಂದಾದ್ರಲ್ಲಿಯೇ ಎಲ್ಲವೂ ಇರೋದು. ಕೆಲವರು ಪಶ್ಚಾತ್ತಾಪ ಪಡ್ತಾರೆ, ಎದ್ದು ಬರಲ್ಲ ರೀ. ಪಶ್ಚಾತ್ತಾಪ ಪಡ್ತಾರೆ, ಪ್ರಸಂಗ ಕೇಳುವಾಗ, ವಾಕ್ಯ ಓದುವಾಗ, ಮನೆಯಲ್ಲಿ ಬೈಬಲ್ ಓದುವಾಗ, ಅಥವಾ ಏನಾದರೂ ಯಾರ್ದೋ ಮೆಸೇಜ್ ಕೇಳುವಾಗ ನಾನು ಹೀಗಿರಬಾರ್ದಲ್ಲ ಅಂತ ದೇ ಥಿಂಕ್ ಪುನಃ ದೊಡ್ಡ ಮಗ ಆಗಿಬಿಡ್ತಾರೆ. ಪುನಃ ಯೋಚನೆ ಮಾಡ್ತಾರೆ, ಪಶ್ಚಾತ್ತಾಪ ಮಾಡಿ ಮತ್ತೆ ಹೇಳಲ್ಲ. ಅಲ್ಲಿಂದ ಆ ಸ್ವಭಾವ ಬಿಡಲ್ಲ, ಆ ಕೆಟ್ಟ ನಡತೆ ಬಿಡಲ್ಲ, ಆ ಕೆಟ್ಟ ಯೋಚನೆ ಬಿಡುವುದಿಲ್ಲ, ಕೆಟ್ಟ ಕ್ರಿಯೆಗಳು ಬಿಡುವುದಿಲ್ಲ. ದೇನೋ ನಾನು ಹೀಗೆ ಮಾಡಬಾರ್ದು, ನಾನು ಪ್ರೇಯರ್ ಮಾಡಬೇಕು, ಭಯಭಕ್ತಿಯಲ್ಲಿ ಇರಬೇಕು, ದೇವರ ಭಯದಲ್ಲಿ ನಡಿಬೇಕಂದ್ರೆ ದೇನೋ. ಆದರೆ ಅಲ್ಲಿಂದ ಹೇಳಲ್ಲ. ಆದರೆ ಈ ತಪ್ಪಿ ಹೋದ ಮಗನ ಅಲ್ಲಿದ್ದಂಥ ಒಂದು ಒಳ್ಳೆ ಕಾರ್ಯ ಏನು ಗೊತ್ತುಂಟ, ಅವನ ಜೀವಿತದಲ್ಲಿ ಪರಲೋಕದ ದೇವರಿಗೂ ನಿನಗೂ ವಿರುದ್ಧವಾಗಿ ತಪ್ಪು ಮಾಡಿದೇನಂತ ಹೇಳಿ ಅವನು ಅಲ್ಲಿಂದ ಎದ್ದ. ಹಲ್ಲೆಲೂಯಾ. ಇವನು ಎದ್ದು ಬಂದ, ಇವನು ಬಿದ್ದು ಹೋದ. ಇವತ್ತು ನಿಮ್ಮ ಕ್ಷಮಿಸದಿರುವ ಗುಣ, ಹೆಮ್ಮೆ, ಅಹಂಕಾರ, ಲೋಕದ ಜೀವಿತ, ಲೌಕಿಕ ಜೀವನ, ಕಣ್ಣಿಂದ ನೋಡಿ ಬುದ್ಧಿಯಿಂದ ಗ್ರಹಿಸುವಂಥ ಜೀವಿತವೆಲ್ಲ ದೊಡ್ಡ ಮಗನ ಪರಿಸ್ಥಿತಿ. ಹೊಂದಿದ್ದೇನೆ ಅಂತೇಳಿ ಲಾಸ್ಟ್ ಮೂಮೆಂಟಿಗೆ ಎಲ್ಲವನ್ನು ಕಳ್ಕೊಂಡಲ್ಲ, ಅದೇ ರೀತಿ ನಮ್ಮ ನಿತ್ಯತ್ವವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ನಾವು ಎಚ್ಚೆತ್ತುಕೊಂಡರೆ ದೇವರ ಕರುಣೆ, ದೇವರ ಕೃಪೆ ನಾವು ಹೊಂದಿಕೊಳ್ತೇವೆ. ನಿಮಗೆ ಗೊತ್ತಾ, ಈ ಆಳುಗಳಲ್ಲಿ ಇಂಗ್ಲಿಷ್ ಬೈಬಲ್ನ ಒನ್ ಆಫ್ ದ ಹೆಡ್ ಸರ್ವೆಂಟ್, ನಿನ್ನ ಆಳುಗಳಲ್ಲಿ ಒಬ್ಬರಂತೆ ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಿನ್ನ ಆಳುಗಳಲ್ಲಿ ಒಬ್ಬರನ್ನು ಅಂತ ಹೇಳಿ ಅವನು ಹೇಳುವಾಗ ಹೈಡ್ ಸರ್ವೆಂಟ್, 3 ರೀತಿಯ ಸರ್ವೆಂಟ್ ಇದೆ ಅಂತ ನಾನು ಹೇಳಿದ್ದೀನಿ. ಒಂದು ಆದಿಕಾಂಡ 24ನೇ ಅಧ್ಯಾಯದಲ್ಲಿ ಎಲಿಯಾಜರನು, ಯಾರಿಗಾದರೂ ಹೈ ಕ್ಲಾಸ್ ಸರ್ವೆಂಟ್, ಯಾರಿಗ ಮಕ್ಕಳಿಲ್ಲ ಅಂದರೆ ಅವರು ಧನ್ಯ ಬಾಧ್ಯಸ್ಥರಾಗ್ತಾರೆ ಮಕ್ಕಳ ಬದಲಿಗೆ. ಆ ಹೈ ಕ್ಲಾಸ್. 2ನೇ ಲೆವೆಲ್ನ ಆಳುಗಳು ಯಾರು ಗೊತ್ತುಂಟ? ನಾವು ದೇವರ ವಾಕ್ಯದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಅವನ ಆಳು ಅದಕ್ಕೆ ವಿಧೇಯನಾಗಿ ಬರ್ತಾನೆ. ಯಾಯಿರನು ಹೇಳ್ತಾನೆ, ಶತಾಧಿಪತಿ ಹೇಳ್ತಾನೆ, ನನ್ನ ಕೈ ಕೆಳಗೆ ಆಳು ಇದ್ದಾರೆ, ಹೋಗಂದ್ರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ. ನಾವೀಗ ಪೇ ಮಾಡಿ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋ ಅದು ಮಿಡ್ಲ್ ಕ್ಲಾಸ್ ಸರ್ವೆಂಟ್. ಅದ ಗ್ರೀಕ್ ಭಾಷೆಯಲ್ಲಿ 3 ಅರ್ಥಗಳನ್ನು ನಾವು ನೋಡುತ್ತೇವೆ. ನಾನು ಅನೇಕ ಸಾರಿ ಹೇಳಿದ್ದೇನೆ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಆ ಅನುಭವ ಇದೆಯೋ? ಡೂಲೋಸ್ ಅಂದರೆ ಹೈ ಕ್ಲಾಸ್ ಸರ್ವೆಂಟ್, ಪಯಸ್ ಅಂತ ಹೇಳಿದರೆ ಮಿಡ್ಲ್ ಕ್ಲಾಸ್ ಸರ್ವೆಂಟ್ ಮೂಲ ಭಾಷೆಗೆ ಬರುವಾಗ, ಆಮೇಲೆ ಮಿಸ್ಟೋಸ್ ಅಂತ ಹೇಳಿದರೆ ಲೋ ಕ್ಲಾಸ್ ಸರ್ವೆಂಟ್. ಈಗ ಇವನು ಹೇಳ್ತಾ ಇರೋದು ಲೋ ಕ್ಲಾಸ್. ಇವನು ಹೇಳ್ತಾ ಇರೋದು ಕೂಲಿ ಆಳುಗಳಲ್ಲಿ ಅಂತ ಹೇಳಿದರೆ ಇಂಗ್ಲೀಷ್ ಹೈಡ್ ಸರ್ವೆಂಟ್. ಅವ್ರನ್ನ ಕೊಂಡ್ಕೊಳ್ಬಹುದು. ನೀವು ಯಾಜಕಾಂಡದಲ್ಲಿ ಮತ್ತು ವಿಮೋಚನ ಕಾಂಡದಲ್ಲಿ ನೀವು ನೋಡ್ರಿ. ಯಾಜಕಾಂಡದಲ್ಲಿ 25ನೇ ಅಧ್ಯಾಯ 44ನೇ ವಚನದಲ್ಲಿ 46ನೇ ವಚನ, ವಿಮೋಚನ ಕಾಂಡ 13ನೇ ಅಧ್ಯಾಯ 14-15ನೇ ವಚನದಲ್ಲಿ ನಾವು ನೋಡ್ತೇವೆ. ನೀವು ಆಳುಗಳು ಬೇಕಾದರೆ ಕೂಲಿ ಆಳುಗಳನ್ನು, ಗುಲಾಮರನ್ನು ನೀವು ಮಾರ್ಕೆಟಿಗೆ ಹೋಗಿ ಕೊಂಡುಕೊಳ್ಬೋದು. ಎಷ್ಟು ದಿನ ಬೇಕಾದ್ರೆ ನೀವು ಇಟ್ಕೊಳ್ಬೋದು. ಅವ್ರಿಗೆ ಅನ್ಯಾಯ ಮಾಡಬಾರ್ದು, ಅವರನ್ನು ನೀವು ಸಾಯುವ ತನಕ ನಿಮ್ಮ ಹತ್ರ ಇಟ್ಕೊಳ್ಬೋದು. ಹಾಗೆ ಇವನು ತಪ್ಪಿ ಹೋದ ಮಗನ ಪಶ್ಚಾತ್ತಾಪ ಏನು ಗೊತ್ತುಂಟ? ನಾನು ದೊಡ್ಡ ಮಗ, ನಾನು ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಹೇಳಿಲ್ಲ. ಇವನು ಹೇಳ್ತಾ ಇದ್ದಾನೆ, ಮಗನಾಗಿದ್ದರು ನನ್ನ ಮಗನಾಗಿ ಸೇರಿಸ್ಕೊಳ್ಬೇಡ, ನನ್ನನ್ನು ಆಳಾಗಿ ನೋಡಿ. ಆ ದೀನತೆ, ಆ ನಮ್ರತೆ ಯಾವ ರೀತಿ ಒಬ್ಬ ವಿಶ್ವಾಸ್ಯ ಜೀವಿತದಲ್ಲಿ ಕೆಲಸ ಮಾಡ್ತದೆ. ಹಲ್ಲೆಲೂಯಾ. ಈ ರೀತಿಯಾಗಿ ಅವನು ದೇವರ ಮುಂದೆ ಹೇಳ್ಕೊಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈಗ ಅವನನ್ನು ತಂದೆ ದೂರದಿಂದ ನೋಡ್ತಾರೆ. ನಿಮಗೆ ಗೊತ್ತಾ, ಹಳೆ ಒಡಂಬಡಿಕೆ ಕಾಲದಲ್ಲಿ, ಅದರಲ್ಲಿ ಯಹೂದ್ಯರಲ್ಲಿ ಯಾರಾದರೂ ತಂದೆ ತಾಯಿಯನ್ನು ಗೌರವಪಡಿಸಿದರೆ ಅವ್ರನ್ನ ಊರ ಹೊರಗೆ ತಂದು ಕಲ್ಲೆಸ್ದು ಕೊಲ್ಲಬೇಕು. ಪಟ್ಟಿಂಗನಾಗಿ ಹೋದ ಮಗನಿಗೆ ಈಗ ಬೇರೇನಿಲ್ಲ, ಊರ ಜನರ ಮುಂದೆ ಕಲ್ಲೆಸ್ದು ಕೊಲ್ಲುವುದಕ್ಕೆ ಮಾತ್ರ ಅವನಿಗೆ ಸರ್ಟಿಫೈ, ಅವನು ಯೋಗ್ಯ ಅಷ್ಟೇ. ಅದನ್ನು ತಂದೆಯು 24 ಗಂಟೆಯು ಹಗಲು ರಾತ್ರಿ ನೋಡ್ತಾ ಇದ್ದಾನೆ. ಎಲ್ಲಾದರೂ ನನ್ನ ಮಗನು ಬರ್ತಾನೋ, ಈ ಕಲ್ಲು ಹೊಡೆಯೋರ ಕಣ್ಣಿಗೆ ಅವನು ಬೀಳಬಾರ್ದು ಅಂತ ಹೇಳಿ ಅವನು ನೋಡ್ತಾನೇ ಇದ್ದಾನೆ. ಇವನ್ ದೋ ಹಿ ಟುಕ್ ಎವ್ರಿಥಿಂಗ್. ಆಮೇನ್. ಈ ನನ್ನ ದೇವರು ನಮ್ಮ ಬಗ್ಗೆ ಎಷ್ಟು ಕನಿಕರ ಉಳ್ಳವನಾಗಿದ್ದಾನೆ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಲ್ಲೆಸ್ತು ಕೊಲ್ತಾನೆ ಅಂತ ಓಡಿ ಹೋಗಿ, ತಂದೆ ಅಂದ್ರೆ ಓಡಿ ಹೋಗಲ್ಲ, ತಾಯಿ ಅಂದ್ರೆ ಓಡಿ ಹೋಗ್ತಾರೆ, ಅಣ್ಣ ತಮ್ಮಂದ್ರೆ ಓಡಿ ಹೋಗ್ತಾರೆ. ಬಟ್ ತಂದೆಯ ಸ್ಥಾನ, ಅದನ್ನು ಆ ಕಾಲದಲ್ಲಿ ಯಜಮಾನ ಅಂದರೆ ಅವ್ರು ಹಾಕಿದ ಡ್ರೆಸ್ ಆಗಿರುತ್ತೆ, ಸ್ಲೋಲಿ ಹೋಗ್ಬೇಕು. ಬಟ್ ಇವನು ಓಡಿ ಹೋಗಿ ಅವನನ್ನು ಅಪ್ಪಿಕೊಳ್ತಾನೆ, ಮುದ್ದಾಡಿ ಅವನನ್ನೇನು ಮಾಡ್ತಾನೆ,
ಶ್ರೇಷ್ಠ ನಿಲುವಂಗಿ. ಆಮೇನ್. ಶ್ರೇಷ್ಠ ನಿಲುವಂಗಿಯನ್ನು ಅವನಿಗೆ ಕೊಡ್ತಾನೆ. ಇವನು ಕಳ್ಕೊಳ್ತಾ ಇದ್ದಾನೆ, ಇವನಿಗೆ ನಿಲುವಂಗಿಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. 7 ರೀತಿಯ ವಸ್ತ್ರ ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೆ. ಒಂದು ರಕ್ಷಣೆಯ ವಸ್ತ್ರ, ಯೆಶಾಯ 61ರಲ್ಲಿ ನಾವು ನೋಡ್ತೇವೆ. 2 ನೀತಿಯ ವಸ್ತ್ರ, 3ನೇದಾಗಿ ಸ್ತುತಿ ಸ್ತೋತ್ರ ವಸ್ತ್ರ, 4ನೇದಾಗಿ ನಯವಾದ ವಸ್ತ್ರ ನಾರುಮಡಿ ಅಂತ ನಾವು ನೋಡ್ತೇವೆ. ಚಿನ್ನದ ನಿಲುವಂಗಿ 5ನೇದಾಗಿ, 6ನೇದಾಗಿ ಶುಭ್ರ ವಸ್ತ್ರ, 6ನೇದರಲ್ಲಿ 2 ಉಂಟು. ಶುಭ್ರ ವಸ್ತ್ರ 2 ಸಾರಿ ಬರೆಯಲ್ಪಟ್ಟಿದೆ. ಪ್ರಕಟಣೆ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯದಲ್ಲಿ. ಒಂದು ಸಿಂಹಾಸನದಲ್ಲಿ ಇರುವ ಆತನು ಹೇಳುವಂಥ ಒಂದು ಮಲಿನತ್ವ ಆಗದೇ ಇರುವವರಿಗೆ ಮತ್ತು ಜಯಶಾಲಿಗಳಾದವರಿಗೆ ಕೊಡುವಂಥದ್ದು. ಮತ್ತು 7ನೇದಾಗಿ ಬಿಳಿ ನಿಲುವಂಗಿ 22ನೇ ಅಧ್ಯಾಯ ಪ್ರಕಟಣೆಯನ್ನು ನೋಡ್ತೇವೆ. ಕಡೆಯವರೆಗೂ ಶುದ್ಧತ್ವವನ್ನು ಕಾಪಾಡಿಕೊಂಡವರಿಗಾಗಿ ಕೊಡುವಂಥ ಈ 7 ರೀತಿಯ ನಿಲುವಂಗಿ ಇವನಿಗೆ ಕೊಡಲ್ಪಡುತ್ತೆ. 7 ಟೈಪ್ಸ್ ಆ ಡ್ರೆಸ್ಗಳು ಮದುವೆಯ ಔತಣಕ್ಕೆ. ಆಮೇನ್. ಬಂದವನ ಜೀವಿತದಲ್ಲಿ ಮತ್ತಾಯ 22ನೇ ಅಧ್ಯಾಯ ಓದುವಾಗ ನಮಗೆ ಗೊತ್ತಾಗುತ್ತೆ, ಔತಣಕ್ಕೆ ಬಂದವರಲ್ಲಿ ವಸ್ತ್ರ ಇಲ್ಲದಿದ್ದರೆ ಅವನು ದಪ್ಪಲ್ಪಡ್ತಾನೆ ಹೇಗೆ. ಹಾಗೆ ನಾವು ಯೇಸುವಿನ ಯಜ್ಞದ ಕುರಿಯಾದಾತನ ಔತಣಕ್ಕೆ ನಾವು ವಸ್ತ್ರಗಳನ್ನು ಇಟ್ಟುಕೊಂಡವರಾಗಿ ಹೋಗುವವರಾಗಿರಬೇಕು. ಇವನಿಗೆ ಅದರ ಚಿಂತೆ ಇಲ್ಲ, ನಮಗೆ ಅದರ ಚಿಂತೆ ಇದೆ. ಆಮೇನ್. ಶುದ್ಧ ಕನ್ಯೆಯಾಗಿ ಯೇಸುವಿಗಾಗಿ ನಡೆ ನುಡಿ ಕ್ರಿಯೆಗಳಲ್ಲಿ ನಾವು ಯಾವ ರೀತಿ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಇದೇನು ಕಟ್ಟು ಕಥೆಗಳಲ್ಲ, ಇದು ಯಾವುದೋ ವ್ಯಕ್ತಿಯ ಆಲೋಚನೆ ಅಲ್ಲ, ದೇವರ ಸತ್ಯ ನಡೆಯುವಂಥ ಒಂದು ಕಾರ್ಯ ಆಗಿರುತ್ತೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತವನ್ನು ಯೋಚನೆ ಮಾಡೋಣ. ಯೋಬ 29:14ರಲ್ಲಿ ಏನು ಹೇಳ್ತೇವೆ? ನಾನು ಧರ್ಮವನ್ನು ಧರಿಸಿಕೊಂಡೇನು, ಧರ್ಮವು ನನ್ನನ್ನು ಧರಿಸಿಕೊಂಡಿದ್ದು. ಆಮೇನ್. ಆ ರೀತಿ ಇರಬೇಕು. ವಾಕ್ಯ ಸಾರುವುದೆಲ್ಲ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡೋದಲ್ಲ. ನಿಮ್ಮ ಜೀವಿತದಲ್ಲಿ ವಾಕ್ಯ ನಡಿಬೇಕು, ನಿಮ್ಮ ಮನೆಯಲ್ಲಿರಬೇಕು, ನಿಮ್ಮ ಕ್ರಿಯೆಯಲ್ಲಿ ಕಾಣಬೇಕು. ನೀವು ಧರ್ಮವನ್ನು ಧರಿಸಿದಾಗ ಧರ್ಮವು ನಿಮ್ಮನ್ನು ಧರಿಸಬೇಕು. ಎಣ್ಣೆ ನೀರಿನಾಗೆ ನಿಮ್ಮ ಸಂಬಂಧ ಇರಬಾರ್ದು ಸಭೆಯೊಂದಿಗೆ, ಸೇವಕರೊಂದಿಗೆ, ವಿಶ್ವಾಸಿಯೊಂದಿಗೆ ನಿಮಗೆ ಜೀವವು ಅಂಟಿಕೊಂಡಿರಬೇಕು, ಒಂದಾಗಿರಬೇಕು. ಮನೆಗೆ ಹೋದ್ಮೇಲೆ ನಿಮ್ಮದೇ ಲೋಕದಲ್ಲಿ ನೀವು ಜೀವಿಸಬಾರ್ದು, ಮಾತಾಡಬಾರ್ದು, ಹಿರಿ ಮಗನಾಗಿ ಇರಬಾರದು. ನಿಮ್ಮ ಜೀವಿತದಲ್ಲಿ ತಂದೆ ದೇವರಿಗೂ ಆಮೇನ್ ಕುಟುಂಬಕ್ಕೂ ನಿಮ್ಮ ಸಂಬಂಧ ಅಷ್ಟು ಚೆನ್ನಾಗಿರಬೇಕು. ಸೇವಕರಿಗೆ ಒಂದು ರೀತಿ ಅವಾಯ್ಡ್ ಮಾಡಿ, ಸೇವಕರಿಗೆ ಮುಚ್ಚಿಟ್ಟು ನಿಮ್ಮ ವ್ಯವಸ್ಥೆಗಳು ಗುಪ್ತವಾಗಿ ಯಾವತ್ತು ಮುಂದುವರಿಯಬಾರ್ದು. ಹಸ್ಬೆಂಡ್ ವೈಫ್ ಫ್ಯಾಮಿಲಿ ನಿಮಗಿರೋ ಸೀಕ್ರೆಟ್ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮ ಜೀವಿತದಲ್ಲಿ ಪಾಸ್ಟಿಗೆ ಪನೋಡ್ಸಿ, ಪಾಸ್ಟಿಗೆ ಹೇಳ್ಬೇಡಿ, ಪಾಸ್ಟಿಗೆ ಗೊತ್ತು ಮಾಡಬೇಡಿ. ಇದೆಲ್ಲ ದೊಡ್ಡ ಮಗನ ಅವಸ್ಥೆ, ದುರಾವಸ್ಥೆ. ಇದು ಬಹಳ ಅಪಾಯ. ಇವತ್ತು ನಿನ್ನ ಜೀವಿತದಲ್ಲಿ ಆಳುಗಳನ್ನು ಕರೆದು ಕೇಳಬೇಕಾ, ನಿಂಗೆ ಇನ್ನೊಬ್ಬರನ್ನು ಕೇಳಬೇಕಾ? ಸೇವಕರ ಹತ್ರ ಕೇಳು, ಸೇವಕರ ಹತ್ರ ವಿಚಾರ ಮಾಡು. ನಿನ್ನ ಜೀವಿತ ಹಣಜ್ಜಿಯಾಗಿ ಬೆಳೀತಾ ಇದೆಯಾ, ಅಥವಾ ಗೋಧಿಯಾಗಿ ಬೆಳೀತಾ ಇದೆಯಾ, ಆಡಾಗಿ ಬೆಳೀತಿದೆಯಾ, ಅಥವಾ ಕುರಿಯಾಗಿ ಬೆಳೀತಿದೆಯಾ? ನಿನ್ನ ಜೀವಿತ ನೀನು ಯೋಚನೆ ಮಾಡು. ಈಗ ಇವನು ದೊಡ್ಡ ಮಗನಿಗೆ ಟೇಬಲ್ ಖಾಲಿ ಇದೆ, ಅಪ್ಪ ಸಿದ್ಧಪಡಿಸಿದ್ದಾನೆ, ಆದರೆ ಮಗನು ಬರಲೊಲ್ಲದೆ ಇದ್ದನು. ತಂದೆ ಬಳಿಗೆ ಬರಲಿಕ್ಕೆ ಅವನು ಕೇಳ್ತಾ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ, 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 ಪ್ರೈಸ್ ದ ಲಾರ್ಡ್. ಅವನು ಕೊಡುವ ನಿಲುವಂಗಿ ಯಾವುದು ಅಂತ ಗೊತ್ತಾ ನಿಮಗೆ? ಅವನು ಕೊಟ್ಟ ಉಂಗುರ ನಾವು ಹಾಕುವ ಕಬ್ಬಿಣದ್ದೋ, ಸಿಲ್ವರ್ದೋ, ಬಂಗಾರದಲ್ಲ, ಡೈಮಂಡದಲ್ಲ. ಆ ಉಂಗುರ ಅಂತ ತಿಳ್ಕೊಂಡಿದ್ರೆ ತಪ್ಪು. ಹಲ್ಲೆಲೂಯಾ. ನಿನಗೆ ಅಧಿಕಾರದ ಉಂಗುರವನ್ನು ಕರ್ತನು ಕೊಡುವನಾಗಿದ್ದಾನೆ. ಕೆರಗಳನ್ನು ಮೆಟ್ಟಿಸುವುದು ಯಾವುದು? ತಪ್ಪಿ ಹೋದ ಮಗನಿಗೆ. ಆಮೇಲೆ ಸ್ವಾರ್ಥ ಎಂಬ ಕೆರವನ್ನು ಮೆಟ್ಟಿಸುವಂಥದ್ದು. ಕರುವನ್ನು ಔತಣಕ್ಕಾಗಿ ಮಾಡುವಂಥದ್ದು ಯಾವುದು? ಕೊಯ್ದು ಮಾಡುವಂಥದ್ದು. ಅಂದರೆ ಇದು ಆರಾಧನೆಯಾಗಿರುತ್ತೆ. ಯಜ್ಞಾರ್ಪಿಸಿ ಅವರು ಔತಣ ಮಾಡುವುದಂದರೆ ನಮಗೋಸ್ಕರ ಯಜ್ಞಾರ್ಪಿತನಾದ ಯೇಸುವನ್ನು ನೆನೆಸಿ ನಾವು ಆರಾಧನೆ ಮಾಡುವಂಥದ್ದಾಗಿರುತ್ತೆ. ಈ ದೊಡ್ಡ ಮಗನಿಗೆ ಅದು ಯಾವುದು ಬೇಡ, ಆದರೆ ಚಿಕ್ಕ ಮಗನಿಗೆ ದೇವರು ಅದನ್ನೆಲ್ಲ ಕೊಡ್ತಾ ಇದ್ದಾನೆ. ಇವತ್ತು ನಿಮ್ಮ ಜೀವಿತ ಕಾಂಪ್ಲಿಕೇಶನ್ ಆಗ್ತಾ ಇದೆಯಾ? ದೂರಿಕೊಂಡು ಜೀವಿಸ್ತಾ ಇದ್ದೀರಾ? ಅವರು ಇವರು ಅಂತ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದೀರಾ? ನಿಮ್ಮ ಗತಿ ಏನು ಹೇಳಲಿ? ಅಯ್ಯೋ ಅಯ್ಯೋ ಬಿಲೀವರ್ಸ್, ಅಯ್ಯೋ. ನಿಮ್ಮ ಜೀವಿತ ಆ ಲೆವೆಲ್ನಿಂದ ಹೇಗಾದರೂ ನೀವು ಹೊರಗೆ ಬನ್ನಿರಿ, ಆ ಬಂಧನದಿಂದ ಹೊರಗೆ ಬನ್ನಿರಿ. ಇಲ್ಲಿ ನಿತ್ಯ ಜೀವ ಇಲ್ಲ. ನಿಂತಿದ್ದೇನೆಂಬುದಾಗಿ ಹೇಳ್ಕೊಳ್ತಾ ಇದ್ದೀರಾ. ಲಾಸ್ಟ್ ಮೂಮೆಂಟಿಗೆ ನಿಮ್ಮ ಮನೆಗೆ ಹೋಗೋಕ್ಕಾಗದಂಥ, ದೇವರ ರಾಜ್ಯಕ್ಕೆ ಎಂಟ್ರಿ ಆಗದಂಥ ಪರಿಸ್ಥಿತಿ ಆದೀತು. ಯಾಕಂದರೆ ಫರಿಸಾಯರು ಸದ್ದುಕಾಯರು ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಒಂದು ಅಪ್ಪಣೆ ಮೀರಲ್ಲ, ಎಲ್ಲವನ್ನು ಮಾಡಿ. ಸ್ವಾಮಿ ಹೇಳ್ತಾನೆ ಯವನಸ್ಥನಿಗೆ, ಇದೆಲ್ಲ ನೀನು ಮಾಡು, ಹೀಗೀಗೆ ಮಾಡು ಅಂದಾಗ ಅವನೇನು ಹೇಳ್ತಾನೆ? ಇದನ್ನೆಲ್ಲ ನಾನು ಚಿಕ್ಕದ್ರಿಂದ ಮಾಡ್ಕೊಂಡು ಬಂದಿದ್ದೇನೆ, ಹಾಗೆ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡಂದಾಗ ಅವನು ಏನು ಮಾಡಿದ? ಬೇಸರದಿಂದ ಹೊರಟು ಹೋದ. ಬರೇ ನೀವು ಚರ್ಚಿಗೆ ಹೋಗೋದು, ಬಿಲಿವರಾಗಿ ಪ್ರೈಸ್ ದ ಲಾರ್ಡ್ ಹೇಳೋದಲ್ಲ. ನಿಮ್ಮಲ್ಲಿ ಪಶ್ಚಾತ್ತಾಪದ ಗುಣ ಯಾವಾಗಲೂ ನಿಮ್ಮಲ್ಲಿ ಆಳ್ವಿಕೆ ಮಾಡಬೇಕು. ಇನ್ನೊಬ್ಬರಿಗೆ ನೋವು ಕೊಡ್ತೀರಾ, ಬೇಸರ ಕೊಡ್ತೀರಾ, ಗುಪ್ತ ಕಾರ್ಯದಲ್ಲಿ ಗುಪ್ತ ಮಾತುಗಳನ್ನು ಆಡ್ತೀರೋ, ಒಳಸಂಚು ಮಾಡ್ತೀರೋ, ಇದನ್ನೆಲ್ಲ ನಿಮ್ಮ ಜೀವಿತದಲ್ಲಿ ಇರದಿದ್ದರೆ ಯೇಸುವಿನಲ್ಲಿ ಬಂದದ್ದು ವೇಸ್ಟ್.
ವ್ಯರ್ಥ ವ್ಯರ್ಥ ವ್ಯರ್ಥ. ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮ ಜೀವಿತದಲ್ಲಿ ಮುಂದೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅರಿವು ಬರಲಿಕ್ಕೆ ಒಂದು 5 ಅಂಶಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಯಾಕಂದರೆ ಹೇಳಲಿಕ್ಕೆ ಇನ್ನೂ ಕೆಲವು ವಿಷಯಗಳು ಇದೆ. ವಾಕ್ಯ ನಾನು ಇನ್ನೂ ಹೆಚ್ಚಾಗಿ ನಿಮಗೆ ಹೇಳಲಿಲ್ಲ. ಆ್ಯಕ್ಚುಲಿ ಒಂದು ಹಾಡು ಸಹ ಇದಕ್ಕೆ ಸಂಬಂಧಪಟ್ಟ ಹಾಡಬೇಕಂತ ಇತ್ತು, ಸಮಯ ಇಲ್ಲ. ತಪ್ಪಿ ಹೋದ ಮಗನ ಆಮೇನ್, ಹಲ್ಲೆಲೂಯ. ಒಂದು 7 ನಿಮಿಷ ಆದರೆ ಬೇಕು. ಪ್ರಿಯರೇ, 5 ರೀತಿಯ ಜನರಿದ್ದಾರೆ, ವಿಶ್ವಾಸಿಗಳು. ನೀವು ಯಾವುದರಲ್ಲಿ ಇದ್ದೀರಿ ಅಂತ ಕೇಳಿ. 1, ಅಪ್ಪ ಅಮ್ಮ ಹತ್ರ ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಕೇಳ್ತಾರೆ ಏನಕ್ಕೋ ಹೋಗಲಿಕ್ಕೆ ಮಾಡಲಿಕ್ಕೆ. ಆವಾಗ ಪರ್ಮಿಷನ್ ಕೊಟ್ಟರೆ ಹೋಗ್ತಾರೆ, ಕೊಡದಿದ್ದರೆ ಹೋಗಲ್ಲ. ಅಪ್ಪ ಅಮ್ಮ ಬೇಡ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅಪ್ಪ ಅಮ್ಮ ಹೇಳಿದಾರಲ್ಲ ಬೇಡ. ಒಂದು ಲೆವೆಲ್ನ ಮಕ್ಕಳು, ಗೊತ್ತಾಯ್ತಾ? ಇಲ್ಲಿರೋ ಮಕ್ಕಳೇ, ನೀವು ಎಲ್ಲಿದ್ದೀರ ಅಂತ ನೋಡ್ಕೊಳ್ಳಿ. ಒಂದು ಪೇರೆಂಟ್ಸ್ ಹೀಗೂ ಹೇಳಿದ್ದನ್ನು ಕೇಳಿದೆ ನಮ್ಮ ಸಭೆಯಲ್ಲಿ. ನೋಡಿ, ನಾವು ಅಪ್ಪ ಅಮ್ಮ ಉತ್ತರ ಕೊಟ್ಟಿದ್ದೇವೆ, ಇನ್ನು ನೀವು ಪಾಸ್ಟ್ ಅಂಕಲ್ ಹತ್ರ ಕೇಳು, ಅವರು ಓಕೆ ಅಂದರೆ ನಮ್ಮದೇನು ಅಡ್ಡಿ ಇಲ್ಲ. ಹಾಂ, ಇನ್ನೂ ಒಳ್ಳೆಯದು, ಗೊತ್ತಾಯ್ತಲ್ಲ? ಈಗ ಒಂದು ರೀತಿಯ ಮಕ್ಕಳು ಏನಾಗಿದ್ದಾರೆ, ಇದನ್ನು ಹೇಳಿ ನಾನು ಪ್ರೇಯರಿಗೆ ಹೋಗ್ತೇನೆ. ನೀವು ಎಲ್ಲಿದ್ದೀರಿ ನೋಡಿ, ಈ ಮಗನೋ ಅಂತ ನೀವೇ ಯೋಚನೆ ಮಾಡಿ. ಕೇಳಿದರೆ ನೋ ಅಂತ ಹೇಳಿದರೆ ನೋ, ಎಸ್ ಅಂದರೆ ಎಸ್, ನಿಮ್ದು ಇಲ್ಲ ನನಗೂ ಬೇಡ. ಅದು ಕೆಲಸ ಇರ್ಬೋದು, ಮದುವೆ ಇರ್ಬೋದು, ಭವಿಷ್ಯ ಇರ್ಬೋದು, ಸಣ್ಣ ವಿಷಯ ಇರ್ಬೋದು, ಇಲ್ಲೇ ಅಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಬರೋದೇ ಯಾವುದೇ ಇರಲಿ, ನೋ ಅಂದರೆ ನೋ. 2ನೇ ಲೆವೆಲ್ನ ಅನುಭವ ಏನಾಗ್ತದೆ ಅಂದರೆ, 2ನೇ ಲೆವೆಲ್ನ ಮಕ್ಕಳು ಹೇಗಿರ್ತಾರೆ ಅಂದರೆ, ಹೇಳ್ತಾರೆ ನಾನು ಇಂಥಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅಪ್ಪ ಅಮ್ಮದ ಪರ್ಮಿಷನ್ ಎಲ್ಲ ಕೇಳಲ್ಲ. ನಾನು ಹೋಗ್ತೀನಿ ಡ್ಯಾಡಿ, ನಾನು ಹೋಗ್ತೀನಿ ಮಮ್ಮಿ, ನಾನು ಹೋಗ್ತೀನಿ ಅಂತ ಸೀದಾ ಹೋಗುದೆ. ಟ್ರೈನ್ ಬಿಟ್ಕೊಂಡು ಹೋಗುದು, ಬೈಕ್ ಹತ್ಕೊಂಡು ಹೋಗುದೆ, ಗಾಡಿ ಹತ್ಕೊಂಡು ಹೋಗುದೆ. ಅದು ಇನ್ನೊಂದು ಥರ, ಸ್ವಲ್ಪ ದೊಡ್ಡ ಮಗನ ಅಲ್ಲಿಗೆ ಬರುವಂಥ ಲೆವೆಲ್ ಅದು. ಹಲ್ಲೆಲೂಯ. ಮೂರನೇದಾಗಿ ಹೋಗ್ತೀನಿ ಅಂತ ಹೇಳಿದ್ರು 3ನೇ ಅವರು ಗಮನ ಕೊಡ್ತಿದ್ದೀರಲ್ಲ, ಭಾಳ ಇಂಪಾರ್ಟೆಂಟ್. ಸೀದಾ ಎತ್ಕೊಂಡು ಹೋಗುದೆ, ಹೇಳುವುದೇ ಇಲ್ಲ. ಮತ್ತೆ ಇವ್ರು ಫೋನ್ ಮಾಡಿ ಎಲ್ಲಿದೆ ಮಗ, ಎಲ್ಲಿ ಹೋದೇನು ಹೇಳಿಬಾರ್ದಿತ್ತ, ಎಂತ ಹೇಳೋದು ನಿಮ್ಮ ಹತ್ರ, ನೀವು ಹೇಳಿದರೆ ಬೇಡ ಅಂತೀರಿ. ಎಂಥ ಜಾಂಡ್ರು ನೋಡಿ. ಕೆಲವು ಪಾಸ್ಟಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಪಾಸ್ಟ್ ನೀವು ಹೇಳಿದ್ರೆ ಬೇಡ ಅಂತಾರೆ, ಅದಕ್ಕೆ ನಾನು ಹೇಳಿದ್ರೆ ನೀವು ಹೋಗಿದ್ದ, ಒಳ್ಳೆ ಐಡಿಯಾ. ಹಾಗೆ ಹೀಗೆ ಬಂದು ದೊಡ್ಡ ಮಗನ ಅಲ್ಲಿಗೆ ಬರ್ರ, ಇಲ್ಲಿ ಪ್ರಯಾಣ ಬೆಳೀತಾ ಇದೆ. ಆಮೇಲೆ 4ನೇದು, ಹಲ್ಲೆಲೂಯ, 3ನೇದು ಪರ್ಮಿಷನ್ ಕೇಳಲ್ಲ. ಕೊನೆಗೆ ಆಮೇಲೆ ಏನು ಮಾಡ್ತಾರೆ, ಇವ್ರು ಕೇಳಿ ಇದು ಮಾಡಿದಾಗ ಇದು ಮಾಡೋದು. 4ನೇದು ಹೇಳುದಂತೂ ಇಲ್ಲ, ಮತ್ತೆ ಇವ್ರು ಕೇಳುವಾಗ ಸಿಟ್ಟು ಮಾಡೋದು. ಹೇಳುವುದಿಲ್ಲ, ಏನು ನಾವು ಹೋದಲ್ಲೆಲ್ಲ ನಿಮ್ದೇನು ಬಾಲ, ನಿಮ್ದೇನಿದು ಅಂತ ಹೇಳುವಂಥ ಪರಿಸ್ಥಿತಿ. ಇದಕ್ಕೆ ಉತ್ತರ ಕೊಡ್ತಾರೆ, ಕೇಳಿದರೆ ಮಾತ್ರ ಇವರು ಇದು ಮಾಡಬೇಕು. ಇಲ್ಲಿ ಸಿಟ್ಟು ಮಾಡೋದು. ಸಿಟ್ಟು ಮಾಡೋ ಮಕ್ಕಳು ಸ್ವಲ್ಪ ಎಚ್ಚರವಾಗಿರ್ರಿ ಪೇರೆಂಟ್ಸ್. ಕೋಪ ಮಾತೈಕಲ, ಕೋಪ ಮಲ್ಪನಗಳ ಎಚ್ಚರ. ಎಲ್ಲದಕ್ಕೂ ಕೋಪ, ಅದು ಭಾಳ ತಪ್ಪದು. ತಪ್ಪು ಮಾಡುವವರೇ ಕೋಪ ಮಾಡೋದು. ಕೋಪ ಇದೆ ಅಂದರೆ ಏನು ನಾನು ಮೊಬೈಲ್ ಈಗ ನೋಡಲಿಕ್ಕಿಲ್ವಾ, ನಾ ಹಾಗೆ ಮಾಡಲಿಕ್ಕೆ ಜಗಳ ಮಾಡು. ಇದು 4ನೇ ಗುಂಪಿನವರು. 5ನೇ ಗುಂಪು ಬಂತು, ದೊಡ್ಡ ಮಗ. 5ನೇ ಗುಂಪಿನವ್ರು ಏನು ಗೊತ್ತುಂಟ, ಹೇಳೋದು ಇಲ್ಲ, ಹೇಳದೆ ಹೋಗುದು ಬೇರೆ. ಇನ್ಯಾರಾದ್ರೂ ಅಪ್ಪ ಅಮ್ಮಗೆ ಹೇಳಿದರೆ ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡೋದು. ಏನಂತ ಅನಿಸಿ, ನನ್ನ ಅಪ್ಪಗೆ ಯಾರು ಹೇಳಿದ್ದು, ಪಾಸ್ಟ್ ಹತ್ರ ಯಾರು ಹೇಳಿದ್ದು, ಅಪ್ಪಗೆ ಯಾರು ಹೇಳಿದ್ದು, ಅಮ್ಮಗೆ ಯಾರು ಹೇಳಿದ್ದು, ನಾನು ನಿನ್ನನ್ನು ಬಿಡುವುದೇ ಇಲ್ಲ. ಎಲ್ಲಿಗೆ ಬಂತು ನೋಡಿ ಜೀವಿತ. ನೀವು ಎಲ್ಲಿದ್ದೀರಿ ಆತ್ಮಿಕವಾಗಿ, ನೀವೆಲ್ಲಿದ್ದೀರಿ? ಆತ್ಮಿಕ ತಂದೆ ತಾಯಿಗೆ ನಿಮ್ಮ ಜೀವಿತ ಏನಾಗಿದೆ? ಲೋಕದ ತಂದೆ ತಾಯಿಗಿಂತ ಹೈಯರ್ ಅನ್ನೋದು ಗೊತ್ತಾ? ಪ್ರಾಯ ಇಲ್ಲಿ ಬರಲ್ಲ, ಹಣ ಬರಲ್ಲ, ಆಸ್ತಿ ಬರಲ್ಲ, ದೇವರ ನಿಯಮ ಇದು. ನೀನೆಷ್ಟೇ ದೊಡ್ಡವನಾಗಿರು, ಸಣ್ಣವನಾಗಿರು, ಒಂದು ಸಭೆ ಅಂದ ಮೇಲೆ ಈ ಆತ್ಮಿಕ ನಿಯಮಕ್ಕೆ ಒಳಗಾಗಿ ಬಾಳಬೇಕು, ಜೀವಿಸಬೇಕು. ದೇವರು ಅದಕ್ಕೋಸ್ಕರ ನಮ್ಮನ್ನು ಆತ್ಮಿಕತೆಯಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಔತಣದ ಬಗ್ಗೆ ನನ್ನ ಜೀವಿತದಲ್ಲಿ ಏನು ಆಲೋಚನೆ ಇದೆ? ಸಂಭ್ರಮದ ಬಗ್ಗೆ, ಆತ್ಮಗಳ ರಕ್ಷಣೆ ಬಗ್ಗೆ ನನಗೆ ಇಷ್ಟ ಇಲ್ಲ. ಮನೆಯವರೇ ರಕ್ಷಣೆ ಹೊಂದಲ್ಲ, ಹೊಸದಾಗಿ ಬಂದವರ ಬಗ್ಗೆನೂ ನನಗೆ ಚಿಂತೆ ಇಲ್ಲ.
ಯೇಸ್ವಾಮಿ ಯಾರಿಗೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ? ಗುಣಗುಟ್ಟುವವರಿಗೆ. ಗುಣಗುಟ್ಟಿದ್ದೀರಾ? ಕುಟುಂಬ, ತಂದೆ ತಾಯಿ, ಸಭೆ, ವಿಶ್ವಾಸಿ, ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ರಿ, ಒಪ್ಪಿಸಿಕೊಳ್ರಿ. ನನಗೇನಿಲ್ಲ. ಸಭೆಗೆ ಯಾಕೆ ಬರಲಿಲ್ಲ ಅಂದರೆ ಕೆಲವರಿಗೆ ಸಿಟ್ಟು, ಕೆಲವರಿಗೆ ಸಭೆಗೆ ಬಂದು ಹೋಗ್ಬೇಕಂತಿದ್ದೆ, ಪಾಸ್ಟ್ ಕೇಳಿದ್ರು ನಾವು ಹೋಗಲ್ಲ. ನಿಂಗೇನು, ನೀನು ಹೋಗು. ಹಾಗೆ ದೊಡ್ಡ ಮಗನೊಟ್ಟಿಗೆ ಕಂಪನಿ ಮಾಡಿ ಫೋನ್ ನಂಬರ್ ಕೊಡ್ತೀನಿ, ತಗೊಂಡೋಗು, ಒಟ್ಟಿಗೆ ಹೋಗಿ. ನಿನ್ನ ಜೀವಿತದಲ್ಲಿ ದೀನತೆ ಎಲ್ಲಿದೆಯೋ, ಆ ತಗ್ಗಿಸುವಿಕೆ ಎಲ್ಲಿದೆಯೋ ಅಲ್ಲೇ ಯೇಸುವಿನ ಐಡೆಂಟಿಟಿ ಇರುತ್ತೆ. ಎಲ್ಲಿ ನಿನಗೆ ಹೆಮ್ಮೆ, ಗರ್ವ, ಅಹಂಕಾರ ಬಂತೋ ಅಲ್ಲಿ ನೀನು ಇಲ್ಲ. ನಿನ್ನ ವಿಶ್ವಾಸ, ನಿನ್ನ ಅನುಭವ ಎಲ್ಲ ತಗೊಂಡೋಗಿ ಬುಟ್ಟಿಗಾಕು, ಕಸಕ್ಕಾಕು, ಏನು ಪ್ರಯೋಜನ ಇಲ್ಲ. ಮೇ ಬಿ ಇನ್ನೊಮ್ಮೆ ನನಗೆ ಸಮಯ ಸಿಕ್ಕುವಾಗ ವಿವರವಾಗಿ ನಾವು 3 ದಿವಸ ಪ್ರೇಯರೆಲ್ಲ ಇಡುವಾಗ ಈ ವಾಕ್ಯ ಭಾಗವನ್ನು ಧ್ಯಾನಿಸೋಣ. ಅನೇಕ ವಿಷಯಗಳಿದೆ. ಕುರಿಯ ಬಗ್ಗೆನೂ ಇದೆ, ನಾಣ್ಯದ ಬಗ್ಗೆನೂ ಇದೆ, ಈ ತಪ್ಪಿ ಹೋದ ಮಗನ ಇನ್ನೂ ಅನೇಕ ವಿಷಯಗಳಿದೆ. ದೇವರು ನಮ್ಮನ್ನು ಎಂದಿಗೂ ದೊಡ್ಡ ಮಗನ ಸ್ಥಾನದಲ್ಲಿ ಇಡುವುದು ಬೇಡ. ಹಲ್ಲೆಲೂಯಾ. ಅಹಂಕಾರ, ಕೋಪ, ಗರ್ವ ಬೇಡ. ನೀವೇನೇ ಇರಲಿ, ತಂದೆ ಬಡವರಾಗಲಿ ಐಶ್ವರ್ಯವಂತ ಏನೇ ಆಗಿರಲಿ, ಆ ಸಂಬಂಧ ಚೆನ್ನಾಗಿಟ್ಕೊಳ್ರಿ. ಸಭೆ, ಸೇವಕರೊಂದಿಗೆ ಸಂಬಂಧ ಚೆನ್ನಾಗಿಟ್ಕೊಳ್ರಿ. ಆ ಅನುಭವ ಯಾರು ಇಟ್ಕೊಂಡಿದ್ದಾರೆ ಅವರ ಬಗ್ಗೆ ನನಗೆ ಹೆಮ್ಮೆ ಇದೆ, ಎಲ್ಲರೂ ಇಟ್ಕೊಳ್ರಿ. ನಿಮ್ಮ ಮನೆಗಳಲ್ಲಿಯೂ ಆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ರಿ. ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಯೇಸುವೇ, ಸಮಯಕ್ಕಾಗಿ ಸ್ತೋತ್ರಪ್ಪ. ಗುಣಗುಟ್ಟುವ ಜನರಿಗೆ ನೀನು ಹೇಳಿದ ಸಾಮ್ಯ ಅಪ್ಪ, ನಮ್ಮ ಜೀವಿತದಲ್ಲಿ ನಿತ್ಯ ಜೀವ. ಈ 2 ಮಕ್ಕಳ ಬಗ್ಗೆ ನೋಡುವಾಗ ನಿತ್ಯ ಜೀವ, ಈ ನಿತ್ಯ ಜೀವ 100 ಕುರಿಗಳ ಬಗ್ಗೆ ಹೇಳುವಾಗ ರಕ್ಷಣೆ ಕಾರ್ಯ. ಕರ್ತನೆ, 10 ಪಾವಲೆ ಬಗ್ಗೆ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಬೆಳಕು, ಪವಿತ್ರಾತ್ಮನ ಬೆಳಕು ನಮ್ಮ ಜೀವಿತದಲ್ಲಿ ಕಾಣಬೇಕು. ಇದರಿಂದ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು. ನಮ್ಮ ಸ್ವಭಾವ ನಡತೆಗಳು ನಮ್ಮನ್ನು ದೇವರಿಂದ ದೂರ ನಿಲ್ಲಿಸಬಾರ್ದು. ಸಭಾಪಾಲಕರೊಂದಿಗೆ ಕರ್ತನೆ ಒಂದು ಮುಸುಕಿನ ಗುದ್ದಾಟದಲ್ಲಿ ಜೀವನ ನಡೆಸುವಂಥ ದುರಾವಸ್ಥೆ ಯಾವತ್ತು ಬರಬಾರ್ದು. ತಂದೆ ತಾಯಿಗಳೊಂದಿಗೆ ಮುಸುಕಿನ ಗುದ್ದಾಟದ ಜೀವಿತ ಯಾವತ್ತು ಬರಬಾರ್ದು. ಒಳ ಹುಟ್ಟಿದ ಸಹೋದರ ಸಹೋದರಿ ಮಧ್ಯದಲ್ಲಿ ಇಂಥ ಜೀವಿತ ಯಾವತ್ತು ಬರಬಾರ್ದು ಸ್ವಾಮಿ. ನಮ್ಮ ಐಡೆಂಟಿಟಿ, ಗುರುತು, ಪಶ್ಚಾತ್ತಾಪ. ದೂರ ದೇಶದಲ್ಲಿ ಹೋದವನಿಗೂ ತಂದೆಯ ನೆನಪು, ದೇವರ ನೆನಪು ಬರ್ತಾ ಇದೆ. ಆದರೆ ಮನೆಯಲ್ಲೇ ಇರುವಂಥ ಮಗನಿಗೆ ದೇವರ ನೆನಪು ಇಲ್ಲ, ತಂದೆಯ ನೆನಪು ಇಲ್ಲ, ರಕ್ಷಣೆ ವಿಷಯ ಇಲ್ಲ, ಕನಿಕರನೂ ಇಲ್ಲ, ದಯೆನೂ ಇಲ್ಲ. ಕೋಪ, ದ್ವೇಷ ಮತ್ತು ಒಳಗೆ ಹೋಗದೆ ಇದ್ದನು, ಅದು ನಿತ್ಯ ಜೀವಕ್ಕೆ ಹೋಗದೆ ಇದ್ದನು. ಈ ದುರಾವಸ್ಥೆ ಕರ್ತ ನರಕದಲ್ಲಿ ಉರಿಯುವ ಬೆಂಕಿ ಆರಲ್ಲ, ಅದು 100 ವರ್ಷ, 1000 ವರ್ಷ ಅಲ್ಲ, ಕೋಟಿ ವರ್ಷ ಆದರೂ ಅದೇ ಪರಿಸ್ಥಿತಿ ಇರುತ್ತಲ್ಲ ಸ್ವಾಮಿ. ನಾವು ನಷ್ಟಪಡಬಾರ್ದು, ನಮ್ಮ ರಕ್ಷಣೆ ನಷ್ಟಪಡಬಾರ್ದು. ಒಬ್ಬರನ್ನೊಬ್ಬರು ಧೈರ್ಯಪಡಿಸುವ, ಉತ್ತೇಜನ ಪಡಿಸುವಂಥ ಜೀವಿತವಾಗಿರಲಿ. ಇವತ್ತಿನ ಮೋಸ, ಲಂಚ, ಕರ್ತನ ನೀತಿ, ಅನ್ಯಾಯಕ್ಕೆ ನಾವು ಬಲಿಯಾಗಿ ನಮ್ಮ ನಿತ್ಯತ್ವವನ್ನು ಕಳ್ಕೊಳ್ಳದೆ ಆ ದಿನಾಲು ಆ ತಪ್ಪಿ ಹೋದ ಮಗನಲ್ಲಿದ್ದಂಥ ದೀನತೆ, ಪಶ್ಚಾತ್ತಾಪ ನಮ್ಮನ್ನು ಆಳ್ವಿಕೆ ಮಾಡಲಿ. ಯಾರೊಂದಿಗೆ ಮನೆಯಲ್ಲಿ, ಕುಟುಂಬದಲ್ಲಿ ಮಾತು ಬಿಟ್ಟವರಾಗಿ ಜೀವಿಸ್ತದೆ. ಕ್ರಿಸ್ತನ ಪ್ರೀತಿಯೊಂದಿಗೆ, ಕ್ರಿಸ್ತನ ರಕ್ತದಿಂದ ಉಂಟಾದಂಥ ಆ ಒಂದು ಬಲವನ್ನು, ಸಂಬಂಧವನ್ನು ಕಾಪಾಡಿಕೊಳ್ಳಿ ಕೃಪೆ ಕೊಡು. ಈ ವಾರದಲ್ಲಿ ಜೀವಿಸಲಿ ಕೃಪೆ ಕೊಡು. ಎಲ್ಲ ಆಪತ್ತು ಕೇಡುಗಳನ್ನಾದರೆ ಮಕ್ಕಳನ್ನು ತಪ್ಪಿಸಿ ಕಾಪಾಡು. ಪ್ರತಿಯೊಂದು ಹೋಗೋಣ ಬರದೆ ನಿನ್ನ ಕೃಪೆ, ನಿನ್ನ ಸಹಾಯ ಮಕ್ಕಳೊಂದಿಗೆ ಇರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. God bless you.